ಆನಂದಾವಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಜ್ಜಿತಗೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸದಾ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುದ್ಯತೆ ತ್ರಿಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್ ನಿಗಮಕಲ್ಪತರುರ್ಗಲಿತಂ ಫಲಂ ಶುಕಮಕಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರ್ಹೋ ರಸಿಕಾಃ ಭುವಿ ಭಾವುಕಾಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪವಿನಿಕೃಂತತಿ ವಾಣಿತೆ ಕರವಾಣ್ಯಂಬ ಚರಣೋ ಹೃತಿ ಸರ್ವದಾ ಮಧ್ವಾಖ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮಧಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ತೀರ್ಥಾನಾಮುತ್ತಮಂ ತೀರ್ಥಂ ವನಾನಾಮುತ್ತಮಂ ವನಂ ಕ್ಷೇತ್ರಾಣಾಮುತ್ತಮಂ ಕ್ಷೇತ್ರಂ ಮಮ ವೃಂದಾವನಂ ದ್ವಿಜ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಯಂ ಪ್ರವ್ರದಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಅಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಭೂತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಚಿತ್ರೈಪದಿಶ್ಚ ಗಂಭೀರೈಃ ವಾಕ್ಯೈರಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಗತೀರ್ಥವಾಕ್ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಓಂ ನಮೋ ಭಗವತೆ ವಾಸುದೇವಾಯ ರಾಜೋವಾಚ ಕಥಿತಃ ವಂಶವಿಸ್ತಾರಃ ಭವತಾ ಸೋಮಸೂರ್ಯಯೋಃ ರಾಜ್ಞಾಂ ಚ ಉಭಯವಂಶಾನಾಂ ಚರಿತಂ ಪರಮಾದ್ಭುತಂ ಸುಧೀಜನಸುಮಂದಾರಂ ಸುಧೀಂದ್ರಸುತಸುಪ್ರಿಯಂ ಸುಷಮೀಂದ್ರಗುರುಂ ವಂದೇ ಸುಜಯೇಂದ್ರಕರೋದ್ಭವಂ ಸ್ವಸ್ತಿಸ್ತು ಸದಾಮಶೇಷತನ್ಮಂಗಳಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತೃಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೂತನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ದಶಮಸ್ಕಂಧೇ ಅದ್ಯ ಕಥಾ ಪ್ರಾರಂಭೆ ಸ್ಥಿತಿಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಪೂರ್ವಶ್ಲೋಕಾಂತ ಭಾಗದಲ್ಲಿ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮನ ಅವತಾರವೇ ಆದ ವೇದವ್ಯಾಸ ರೂಪದಿಂದ ಪರಮಾತ್ಮ ಸಕಲ ಶಾಸ್ತ್ರಾರ್ಥ ಸಾರಭೂತವಾದ ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯಃ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಬ್ರಹ್ಮಿತಃ ದ್ವಾದಶಸ್ಕಂಧ ಸಂಯುಕ್ತಃ ಶತವಿಚ್ಛೇದ ಸಂಯುತಃ ಅತ್ಯದ್ಭುತವಾದ ಶ್ರೀಮದ್ಭಾಗವತ ಶಾಸ್ತ್ರವನ್ನು ನಿರ್ಮಾಣ ಮಾಡಿ ಶ್ರೀಮದ್ಭಾಗವತವು ಪ್ರತ್ಯಕ್ಷ ಕೃಷ್ಣಗೇವಹಿ ಅಂತ ನೆನ್ನೆ ದಿವಸ ಶ್ರೀಮದ್ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣಗೇವಹಿ ಕೃಷ್ಣ ಪರಮಾತ್ಮನ ಪ್ರತಿಮಾ ಇದ್ದ ಹಾಗೆ ಶ್ರೀಮದ್ಭಾಗವತ 12 ಸ್ಕಂದಗಳು ಸೇರಿ ಅಂಥೇಳಿ ನೆನ್ನೆ ದಿವಸ ಶ್ರವಣವನ್ನು ಮಾಡೋ ಕಾಲಕ್ಕೆ ಅದರಲ್ಲಿ ದಶಮಸ್ಕಂದವನ್ನು ಆರಿಸಿಕೊಂಡಾಗ ಕೃಷ್ಣ ಪರಮಾತ್ಮನ ಅದ್ಭುತವಾದ ಚರಿತ್ರೆಯನ್ನು ವಿಶಿಷ್ಟ ರೀತಿಯಲ್ಲಿ ವರ್ಣನೆ ಮಾಡುವಂಥ ಭಾಗ ಶ್ರೀಮದ್ಭಾಗವತದಲ್ಲಿ ದಶಮಸ್ಕಂದ ಭಾಗವತ. ಹಿಂದೆ ಅನೇಕ ಕಡೆ ಕೃಷ್ಣ ಪರಮಾತ್ಮನಿಗೆ ವಿಷಯಕವಾದ ಪ್ರಶ್ನೆಗಳನ್ನು ಪರೀಕ್ಷಿತ ಮಹಾರಾಜರು ಮಾಡಿದರೂ ಕೂಡ ಶುಕಾಚಾರ್ಯರು ಅಂತಾರೆ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನೇ ವಿಶೇಷವಾಗಿ ದಶಮಸ್ಕಂದದಲ್ಲಿ ವರ್ಣನೆ ಮಾಡೋಣ ಅಂಥೇಳಿ ಏನು ಶುಕಾಚಾರ್ಯರು ಹೇಳಿದ್ರೋ ಅದಕ್ಕನುಗುಣವಾದ ವರ್ಣನೆಯನ್ನು ದಶಮಸ್ಕಂದ ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಇದೇ ಸಂಬಂಧಿಸಿದ ಪ್ರಶ್ನೆಯನ್ನೇ ಪರೀಕ್ಷಿತ ಮಹಾರಾಜರು ಮಾಡ್ತಾರೆ. ಕಥಿತಃ ವಂಶವಿಸ್ತಾರಃ ಭವತಾ ಸೋಮಸೂರ್ಯಯೋಃ ರಾಜ್ಞಾಂ ಚ ಉಭಯವಂಶಾನಾಂ ಚರಿತಂ ಪರಮಾದ್ಭುತಂ. ಸ್ವಾಮಿ, ನಮಗೆ ನವಮಸ್ಕಂದ ಶ್ರೀಮದ್ಭಾಗವತದಲ್ಲಿ ಸೂರ್ಯವಂಶ ಕಥಾ, ಆ ಸೂರ್ಯವಂಶದಲ್ಲಿ ಅವತಾರ ಮಾಡಿದಂಥ ರಘುಕುಲ ರಾಮಚಂದ್ರ ದೇವರ ಅವತಾರ, ರಾವಣಾದಿಗಳ ಸಂಹಾರ ಇತ್ಯಾದಿ ಸೂರ್ಯವಂಶ ಮಹಾರಾಜರ ಕಥೆಗಳನ್ನು ನಿರೂಪಣೆ ಮಾಡಿದ್ದೀರಿ. ಈಗ ಚಂದ್ರವಂಶವನ್ನು ನಿರೂಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಚಂದ್ರವಂಶದ ವಿಶಿಷ್ಟ ವಂಶದಲ್ಲಿ ಅವತಾರ ಮಾಡಿದ
ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನೂ ಕೇಳಬೇಕು ಅಂಥೇಳಿ ಯಾವ ಮಹಾನುಭಾವ ಕೇಳಿದಾಗ ಬಹಳ ವಿಶಿಷ್ಟ ರೀತಿಯಲ್ಲಿ ಶುಕಾಚಾರ್ಯರು ವರ್ಣನೆ ಮಾಡಲಿಕ್ಕೆ ಹೋಗ್ತಾರೆ. ಕೃಷ್ಣ ಪರಮಾತ್ಮನಿಗೆ ಇಲ್ಲಿ ಅನೇಕ ಸಂದೇಹಗಳನ್ನು ನಾವು ಕಾಣಬಹುದು. ಇಲ್ಲಿ ಒಂದು ವಿಚಾರ, ಕೃಷ್ಣ ಪರಮಾತ್ಮನ ನಮ್ಮಂತೆಯ. ಕೃಷ್ಣ ಪರಮಾತ್ಮ ಭಗವಂತ ಅನ್ನೋದಾದರೆ ಯಾರು ಪರಮಾತ್ಮನೋ ಓಂ ಜನ್ಮಾದ್ಯಸ್ಯ ಯತಃ ಓಂ ಸೂತ್ರ ಹೇಳುತ್ತೆ. ಸೃಷ್ಟಿಯಾದಿ ಅಟ್ಟಕರ್ತೃತ್ವ ಧರ್ಮ, ಸೃಷ್ಟಿ ಮಾಡೋನು ಯಾರು, ಸ್ಥಿತಿ ಮಾಡೋನು ಯಾರು, ಸಂಹಾರ ಮಾಡೋನು ಯಾರು, ಉಪಲಕ್ಷಣತೆಯ ಸೃಷ್ಟಿಯಾದಿ ಅಟ್ಟಕರ್ತೃತ್ವವೆಂಬ ವಿಶಿಷ್ಟ ಧರ್ಮ ಯಾರಲ್ಲಿದೆಯೋ ಅವನನ್ನು ಪರಮಾತ್ಮ ಅಂತ ಕರೀತಾರೆ. ಆ ಪರಮಾತ್ಮನಿಗೆ ತಂದೆ ಇರೋಲ್ಲ, ತಾಯಿ ಇರೋಲ್ಲ. ತಂದೆ ತಾಯಿನೇ ಇಲ್ಲ ಅಂದಮೇಲೆ ಇನ್ನು ಯಾವುದೇ ರೀತಿಯಾದ ಸಂಬಂಧಗಳು ಸರ್ವಾತ್ಮನ ಇಲ್ಲ, ಪ್ರಕೃತ ಸಂಬಂಧ ಇಲ್ಲ. ಪರಮಾತ್ಮನಿಗೆ ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮ ಇಲ್ಲ, ಅಕ್ಕ ತಂಗಿ ಇಲ್ಲ, ಯಾವುದೇ ರೀತಿಯಾದ ಪರಿವಾರ ಇಲ್ಲ, ಪ್ರಾಕೃತ ಸಂಬಂಧ ಇಲ್ಲ. ಇದೇ ಅಂದರೆ ಇದ್ದವನಿಗೆ ಪರಮಾತ್ಮ ಅಂತ ಕರೀಲಿಕ್ಕೆ ಬರೋದಿಲ್ಲ. ಕೃಷ್ಣ ಪರಮಾತ್ಮನ ಅಥವಾ ನಮ್ಮಂತೆಯ. ಇಲ್ಲ ರೀ ಕೃಷ್ಣ ನಮ್ಮಂತೆ. ಯಾಕೆ? ಹೆಂಡತಿ ಇದ್ದಾಳೆ, ತಂದೆ ತಾಯಿ ಇದ್ದಾರೆ, ಅಣ್ಣ ಇದ್ದಾನೆ, ತಂಗಿ ಇದ್ದಾಳೆ, ಭಾಮಜ್ಞ ಇದ್ದಾನೆ, ಯಾದವರು ಬಂಧು ಬಾಂಧವರಿದ್ದಾರೆ. ಅಂದಮೇಲೆ ಕೃಷ್ಣ ಪರಮಾತ್ಮನಿಗೆ ನಮಗಿರಬಹುದಾದ ಸಂಬಂಧಗಳು ಕೃಷ್ಣನಲ್ಲಿ ಇದೆ ಅಂತಂದ ಮೇಲೆ ಕೃಷ್ಣ ಪರಮಾತ್ಮ ನಮ್ಮಂತೆ. ಹಿಂದೊಂದು ಮಾತಂದ್ವಲ್ಲ, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ಸಾಮರ್ಥ್ಯವುಳ್ಳವನನ್ನು ಭಗವಂತ ಅಂತ ಕರೀತಾರೆ. ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ವ್ಯಕ್ತಿಗೆ ತಂದೆ ತಾಯಿ ಇರೋದಿಲ್ಲ. ಸೃಷ್ಟಿ ಯಾಕೆ? ಹುಟ್ಟಿಲ್ಲ, ಸಾವಿಲ್ಲ. ಹುಟ್ಟು ಸಾವು ಇಲ್ಲದೇ ಇದ್ದವನು ದೇವರು ಅಂತಾರೆ. ಹುಟ್ಟು ಸಾವು ಇಲ್ಲದೇ ಇದ್ದವನು ದೇವರು ಅಂತ ಹೇಳೋದಾದರೆ ಕೃಷ್ಣ ಪರಮಾತ್ಮನಿಗೆ ವಸುದೇವ ದೇವಕಿ ತಾಯಿ ತಂದೆ ಇದ್ದಾರಲ್ಲ. ಅಂದಮೇಲೆ ಕೃಷ್ಣ ಪರಮಾತ್ಮ ದೇವರು ಅನ್ನೋದು ಹೇಗೆ? ಇಲ್ಲ ರೀ, ನಿಜ. ಪರಮಾತ್ಮನಿಗೆ ಆ ಕೃಷ್ಣ ಪರಮಾತ್ಮನನ್ನು ನಾವು ಭಗವಂತ ಅನ್ನೋಕ್ಕಿಂತ ನಮ್ಮಂತೆಯೇ ಅಂದುಬಿಡೋದು ಕ್ಷೇಮ ಅಂತೀರಾ? ಹಾಗನ್ನೋದಾದರೆ ಈಗ ಕೃಷ್ಣ ಪರಮಾತ್ಮನ ಮಾತನ್ನೇ ಗಮನಿಸ್ಬೇಕು ನಾವು. ಭಗವದ್ಗೀತೆಯಲ್ಲಿ ಉಪದೇಶ ಮಾಡೋ ಕಾಲಕ್ಕೆ ಪರಮಾತ್ಮ ಅಂತಾನೆ, ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತಿ ಉದಾಹೃತಃ. ನೋಡಪ್ಪ, ಅಪೌರುಷೇಯವಾದ ವೇದಗಳು, ಬ್ರಹ್ಮಸೂತ್ರಗಳು, ಮಹಾಭಾರತ, ಪಂಚರಾತ್ರಾಗಮ, ಸದಾಗಮಗಳು ಅಂತ ಏನಿದ್ದಾವೋ ಅವೆಲ್ಲ ಸರ್ವೋತ್ತಮತ್ವೇನ ನನ್ನನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದಾವೆ. ನಾನೇ ಸರ್ವೋತ್ತಮ ದೇವತಾ, ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವನು ನಾನೇ, ರಮಾ ಬ್ರಹ್ಮಾದಿ ಸಕಲ ಮುಕ್ತ ನಿಯಾಮಕ ಜಗತ್ಕರ್ತ ನಾನಾಗಿದ್ದೀನಿ. ಆದ್ದರಿಂದ ನನ್ನನ್ನು ಸರ್ವೋತ್ತಮ ದೇವತಾ ಅಂಥೇಳಿ ನೀನು ತಿಳಿ ಅಂತ ಪರಮಾತ್ಮ ಅರ್ಜುನಿಗೆ ಉಪದೇಶ ಮಾಡಿದ. ಪರಮಾತ್ಮನೇ ನಾನು ಭಗವಂತ ಅಂತ ಹೇಳಿಕೊಂಡ. ಅವನು ಭಗವಂತ ಅಂತ ಹೇಳಿಕೊಂಡ ಮೇಲೆ ಭಗವಂತನಿಗೆ ತಂದೆ ತಾಯಿ ಇರಬಾರ್ದು. ಹಾಗಾದರೆ ಕೃಷ್ಣ ಪರಮಾತ್ಮನನ್ನು ಭಗವಂತ ಅನ್ನೋದಾದರೆ ವಸುದೇವ ದೇವಕಿ ಮಗ ಅಂತ ಅನ್ನಬಾರ್ದು. ಸರಿ ಇಲ್ರಿ, ಕೃಷ್ಣ ಪರಮಾತ್ಮ ವಸುದೇವ ದೇವಕಿ ಮಗ ಅಂತ ಎಲ್ಲ ಲೋಕದಲ್ಲಿ ಹೇಳಿದ್ದಾರಲ್ಲ. ಅಂದಮೇಲೆ ವಸುದೇವ ಇಲ್ಲಿ ಬಂತು ಕಾಂಟ್ರಿವರ್ಸಿ. ಈಗ ಕೃಷ್ಣ ವಸುದೇವ ದೇವಕಿ ಮಗ ಆಗಿರಬೇಕು, ಇಲ್ಲ ಭಗವಂತನಾಗಿರಬೇಕು. ಭಗವಂತ ಅನ್ನೋಣ ಅಂದರೆ ವಸುದೇವ ದೇವಕಿಯಲ್ಲಿ ಮಗ ಅಂತ ಅನ್ನೋದ್ಯಾಕೆ? ಇಲ್ಲ ವಸುದೇವ ದೇವಕಿ ಮಗ ಅಲ್ಲ ಅನ್ನೋದಾದರೆ ಭಗವಂತ ಅಂತ ಅನ್ನಬೇಕು. ಯಾವ್ದು ಸರಿ ಇಲ್ಲಿ? ಇಂಥ ಕಾಂಟ್ರಿವರ್ಸಿಗಳು 1000 ಬರುತ್ತೆ ನಮಗೆ ಪರಮಾತ್ಮನ ವಿಷಯದಲ್ಲಿ. ಅದಕ್ಕೆ ತಿಳಿಸ್ತಾರೆ, ಜಗತ್ಪತಿಯಾದ ಕೃಷ್ಣ ಪರಮಾತ್ಮನು ಸರ್ವೋತ್ತಮನಾಗಿದ್ದಾನೆ. ಅವನಿಗೆ ವಸುದೇವ ದೇವಕಿಯ ಅನೇಕ ನಿನ್ನೆ ಪ್ರಶ್ನೆಗಳು ಮಾಡಿಕೊಂಡ್ವಲ್ಲ. ವಸುದೇವ ದೇವಕಿಯಲ್ಲಿ ಕೃಷ್ಣ ಪರಮಾತ್ಮ ಮಗನಾಗಿ ಬರಲಿಕ್ಕೆ ಏನು ಕಾರಣ? ಮೊದಲನೇ ಪ್ರಶ್ನೆ. ಅವತಾರ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನಂದಗೋಪ ಯಶೋಧಾದೇವಿ ಮನೆಗೆ ಪರಮಾತ್ಮ ಬಂದುಬಿಟ್ಟ, ಅಲ್ಲೇ ಇರದೆ. ಎರಡನೇ ಪ್ರಶ್ನೆ. ರೋಹಿಣಿ ಎಂಬ ನಕ್ಷತ್ರದಲ್ಲೇ ದೇವರು ಅವತಾರ ಮಾಡಿದ. ಮೂರನೇ ಪ್ರಶ್ನೆ. ಮಧ್ಯರಾತ್ರಿ 12 ಗಂಟೆಗೆ ಚಂದ್ರೋದಯಕ್ಕೆ ಪರಮಾತ್ಮ ಅವತಾರ ಮಾಡಿದ, ಯಾಕೆ? ನಾಲ್ಕನೇ ಪ್ರಶ್ನೆ. ಅದರಲ್ಲೂ ಕೃಷ್ಣ ಪಕ್ಷ ಹೆಚ್ಚು ಶ್ರೇಷ್ಠ ಅಲ್ಲ, ಅದರಲ್ಲೂ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಆರಿಸಿಕೊಂಡ ಪರಮಾತ್ಮ.
ಯಾಕೆ? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಹುಡುಕಿದ್ರೆ ಆವಾಗ ನಾವು ಪ್ರವಚನ ಕೇಳಿದ್ದಕ್ಕೆ ಸಾರ್ಥಕತೆ. ನಾರ್ಮಲ್ಲಾಗಿ ಊದಕ್ಕೆ ಕತೆ ಕೇಳ್ತಾ ಹೋಗ್ಬಿಟ್ರೆ ನಮಗೆ ಅನೇಕ ಸಂದೇಹಗಳು ಪರಿಹಾರವೇ ಆಗೋದಿಲ್ಲ. ಅದಕ್ಕೆ ವಿಮರ್ಶಾತ್ಮಕವಾದ ಈ ಪ್ರವಚನವನ್ನು ಕೇಳುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ಅಲ್ಲಿ ಮೂಡಬಹುದಾದ ಪ್ರಶ್ನೆಗಳಿಗೆ ಉತ್ತರವನ್ನು ಸಮಂಜಸವಾಗಿ ಶ್ರೀಮನ್ಮಧ್ವಾಚಾರ್ಯರು, ನಮ್ಮ ಭಾವಿ ಸಮೀರರಾದ ವಾದಿರಾಜರು, ಮಂತ್ರಾಲಯ ಪ್ರಭುಗಳು, ಹೀಗೆ ಅನೇಕರು ಉತ್ತರಗಳನ್ನು ಅವರ ಗ್ರಂಥಗಳಲ್ಲಿ ನಮಗೆ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಅಲ್ಲಿ ಪ್ರಶ್ನೆ ಹಾಕ್ಕೊಂಡಾಗ ಉತ್ತರದ ಕಡೆಗೆ ಗಮನವನ್ನು ವಹಿಸಬಹುದು. ದೃಷ್ಟಾಂತ, ಈ ಕೃಷ್ಣ ಪರಮಾತ್ಮ ವಸುದೇವ ದೇವಕಿಯಲ್ಲಿ ಅವತಾರ ಮಾಡಿದ್ದು ಯಾಕೆ? ನಂದಗೋಪನ ಮನೆಗೆ ಬಂದಿದ್ದ್ಯಾಕೆ? ರೋಹಿಣಿ ನಗರ ಆರಿಸ್ಕೊಂಡಿದ್ದ್ಯಾಕೆ? ಇವೆಲ್ಲ ಪ್ರಶ್ನೆ ಆರಂಭದಲ್ಲಿ ಮಾಡಿಕೊಂಡಿರೋದು. ಈ ಪ್ರಶ್ನೆಗೆ ಉತ್ತರ ಮುಂದೆ ಬರುತ್ತೆ. ತತ್ಪೂರ್ವದಲ್ಲಿ ಕೃಷ್ಣ ಪರಮಾತ್ಮನ ಅವತಾರಕ್ಕೋಸ್ಕರ ತತ್ಪೂರ್ವದಲ್ಲಿ ಇದ್ದ ಒಂದು ಉಪೋದ್ಘಾತವನ್ನು ಕೊಡ್ತಾರೆ, ಇಂಟ್ರಡಕ್ಷನ್ ಕೊಡ್ತಾರೆ. ಕೃಷ್ಣಾವತಾರಕ್ಕೆ ಇಂಟ್ರಡಕ್ಷನ್ ಏನು? ಭೂಭಾರ ಹರಣ ಮಾಡಬೇಕಾಗಿತ್ತು. ಲೋಕದಲ್ಲಿ ಪೂತನ, ಶಕಟಾಸುರ, ತೃಣಾವರ್ತ, ಕಂಸ, ಜರಾಸಂಧ, ಶಿಶುಪಾಲದಂತವಕ್ತ್ರ, ಕಾಲನೇಮಿ, ಸಾಲ್ವ, ಉಪಲಕ್ಷಣತೆಯ ಮಹಾದುಷ್ಟ ರಾಕ್ಷಸರು ಭೂಲೋಕದಲ್ಲಿದ್ದಾರೆ. ಭೂಭಾರ ಹರಣ ಆಗಬೇಕಾಗಿದೆ. ಭೂಭಾರ ಹರಣ ಆಗಬೇಕು ಅಂದರೆ ಭೂದೇವಿ ಗೋರೂಪವನ್ನು ಧಾರಣ ಮಾಡಿಕೊಂಡು ಬ್ರಹ್ಮಾದಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಬ್ರಹ್ಮಾದಿಗಳೆಲ್ಲ ಇದಕ್ಕೆಲ್ಲ ಉತ್ತರ ಪರಮಾತ್ಮನೇ ಕೊಡ್ತಾನೆ. ಭಗವಂತನ ಹತ್ರ ಹೋಗೋಣ ಅಂಥೇಳಿ ಆ ಭೂದೇವಿಯನ್ನು ಕರಕೊಂಡು ರಮಾದೇವಿ ಮತ್ತು ರಮಾದೇವಿಯಿಂದ ಸೇವಿತನಾದ ಪರಮಾತ್ಮನ ಲೋಕಕ್ಕೆ ಎಲ್ಲ ಬ್ರಹ್ಮದೇವರು ಎಲ್ಲರನ್ನು ಮುಂದೆ ಮಾಡಿಕೊಂಡು ಭೂದೇವಿಯನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾರಂತೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಎಲ್ಲ ದೇವತೆಗಳೆಲ್ಲ ಬಂದು ಪರಮಾತ್ಮನ ಸ್ತೋತ್ರವನ್ನು ಮಾಡಿದಾಗ ಆಗ ಭಗವಂತ ಭೂಲೋಕದಲ್ಲಿ ವಸುದೇವ ದೇವಕಿರಲಿ ನನ್ನ ಮಗನಾಗಿ ಕಾಣಿಸ್ಕೊತೀನಿ, ನೀವು ದೇವತೆಗಳೆಲ್ಲ ಹೋಗಿ ಯಾದವರಾಗಿ ಅವತಾರ ಮಾಡಿರಿ ಅಂಥೇಳಿ ಬ್ರಹ್ಮದೇವರ ಮೂಲಕ ಆದೇಶವನ್ನು ನೀಡಿದ್ದಾನೆ ದೇವತೆಗಳಿಗೆ. ಪರಮಾತ್ಮ ಕಂಸಾದಿಗಳ ಸಂಹಾರವನ್ನು, ಅನೇಕ ದುಷ್ಟ ರಾಕ್ಷಸರ ದುಷ್ಟರ ಸಂಹಾರವನ್ನು ಮಾಡಲಿಕ್ಕೆ ಅವತಾರ ಮಾಡ್ತೀನಿ ಅಂತ ಪರಮಾತ್ಮನ ಪ್ರತಿಜ್ಞಾ ಇರೋದರಿಂದ ಅವಶ್ಯ ನಾನು ಬರ್ತೀನಿ ಅಂಥೇಳಿ ಭಗವಂತ ಅನುಗ್ರಹ ಮಾಡಿ ಕಳಿಸಿದ್ದಾನೆ. ಅನಂತರದಲ್ಲಿ ಕೃಷ್ಣ ಪರಮಾತ್ಮ ವಸುದೇವ ದೇವಕಿಯಲ್ಲಿ ಅವತಾರ ಮಾಡ್ತೀನಿ ಅಂತ ದೇವರು ಹೇಳೇ ಕಳಿಸಿದ್ದಾನೆ. ವಸುದೇವ ದೇವಕಿಯಲ್ಲಿ ಅವತಾರ ಮಾಡ್ತೀನಿ ಅನ್ನೋದಕ್ಕೆ ಏನಾದ್ರು ಪ್ರಬಲವಾದ ಕಾರಣ ಇರಬೇಕಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಮುಂದೆ ಸಿಗುತ್ತೆ. ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡಲಿಕ್ಕೆ ತತ್ಪೂರ್ವದಲ್ಲಿ ವಸುದೇವ ದೇವಕಿಯ ವಿವಾಹ ಆಗಬೇಕಲ್ವ. ವಸುದೇವ ದೇವಕಿ ವಿವಾಹ, ಆ ಆಹುಕ ಅಂಥೇಳಿ ಒಬ್ಬ ಯಾದವ, ಆ ಯಾದವನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಒಬ್ಬ ಉಗ್ರಸೇನ ಅಂತ ಒಬ್ಬ ಮಗ, ದೇವಕ ಅಂತ ಒಬ್ಬ ಮಗ ಇದ್ದ. ಉಗ್ರಸೇನನ ಮಗನೇ ಕಂಸ, ದೇವಕನ ಮಗಳು ದೇವಕಿ. ಯದ್ಯಪಿ ಅವರಿಬ್ಬರು ಅಣ್ಣ ತಮ್ಮ, ಉಗ್ರಸೇನ ಮತ್ತು ದೇವಕ. ಆ ಅಣ್ಣ ತಮ್ಮಂದರಲ್ಲಿ ಹುಟ್ಟಿದವರು ಕಂಸ ದೇವಕಿ ಇವರೆಲ್ಲ. ವಸ್ತುತಃ ಕಂಸನಿಗೆ ಸ್ವಂತ ತಂಗಿಯರಿದ್ದರು, ಅಫೆಕ್ಷನ್ ಜಾಸ್ತಿ ಇರಲಿಲ್ಲ. ಚಿಕ್ಕಪ್ಪನ ಮಗಳಲ್ಲಿ ಹೆಚ್ಚು ಆಸಕ್ತಿ. ದೇವಕಿನೂ ಅಷ್ಟೇ. ಸಾಮಾನ್ಯ ಸ್ವಂತ ಅಣ್ಣ ತಮ್ಮಂದರು ಅಫೆಕ್ಷನ್ ಕಮ್ಮಿ ಇರುತ್ತೆ ಕೆಲವರಿಗೆ, ಕಸಿನ್ಸ್ ಜಾಸ್ತಿ ಹಚ್ಕೊಂಡ್ಬಿಡ್ತಾರೆ. ಇದು ಪುರಾಣ ಇತಿಹಾಸಗಳ ಕಾಲದಿಂದಲೂ ಇದು ನಮಗೆ ಅನುಚಾರವಾಗಿ ನೋಡ್ಕೊತಾ ಬಂದಾಗ ಕಸಿನ್ಸ್ ಭಾಳ ಕ್ಲೋಸ್ ಆಗಿಬಿಡ್ತಾರೆ. ಸ್ವಂತ ಅಣ್ಣ ತಮ್ಮಂದರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಬಿಡ್ತಾರೆ. ಇದು ಪುರಾಣ ಇತಿಹಾಸದಲ್ಲೂ ಕಂಡಿದೆ. ಅದಕ್ಕೆ ಕಂಸನಿಗೆ ಸ್ವಂತ ತಂಗಿಯರಿಗಿಂತ ಈ ದೇವಕಿ ಮೇಲೆ ಅಫೆಕ್ಷನ್ ಜಾಸ್ತಿ, ತಂಗಿ ಅಂತ, ಚಿಕ್ಕಪ್ಪನ ಮಗಳು. ದೇವಕಿನ ಮದುವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ರು. ವಿವಾಹ ಮಾಡಬೇಕು ಅಂತ ತೀರ್ಮಾನ ಮಾಡೋ ಕಾಲಕ್ಕೆ ವರ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ, ಶೂರಸೇನ ಅಂತ ಒಂದು ದೇಶ, ಆ ಶೂರಸೇನನ ಮಹಾರಾಜನಿಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು. ವಸುದೇವ ಅಂತ ಒಬ್ಬ, ಪೃಥಾ ಅಂತ ಒಬ್ಬ ಮಗಳು. ಪೃಥಾ ಅಂದರೆ ಕುಂತಿದೇವಿ ಅಂತ ಅರ್ಥ. ವಸುದೇವ ಕುಂತಿದೇವಿ ಅಣ್ಣ ತಂಗಿ. ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ಸೋದರತ್ತೆ ಅಂತ ಕರೆದಿದ್ದು ಕುಂತಿದೇವಿಯನ್ನು.
ತಾಯಿಯ ಅಣ್ಣ, ಅದಕ್ಕಿಲ್ಲಂತಾರೆ ಇವರಿಗೆ ಪಾಂಡವರಿಗೆ ತಾಯಿಯ ಅಣ್ಣ ಆಗಬೇಕು ವಸುದೇವ. ಕೃಷ್ಣ ಪರಮಾತ್ಮನಿಗೆ ತಂದೆಯ ತಂಗಿಯ ಮಕ್ಕಳವರಲ್ಲ ಪಾಂಡವರು. ಅದಕ್ಕೋಸ್ಕರವಾಗಿ ಈ ಸೋದರತ್ತೆ ಆಗಬೇಕು. ಈ ರೀತಿಯಾಗಿ ಸೊಸೆನೂ ಆಗ್ತಾಳೆ, ಸೋದರತ್ತೇನೂ ಆಗ್ತಾಳೆ ಕುಂತಿದೇವಿ ಪರಮಾತ್ಮನಿಗೆ. ಹೆಂಗ್ರಿ ಸೊಸೆನೂ ಆಗೋದು ಸೋದರತ್ತೆ ಆಗೋದು ಹೇಗೆ? ಕೃಷ್ಣ ಪರಮಾತ್ಮನ ಅವತಾರದಲ್ಲಿ ಸೋದರತ್ತೆ, ಇನ್ನು ಮಕ್ಕಳನ್ನು ಪಡೆಯುವ ಕ್ರಮದಲ್ಲಿ ಸೊಸೆ ಆಗ್ತಾಳೆ. ಯಾಕೆ? ಧೃತರಾಷ್ಟ್ರ, ಪಾಂಡುರಾಜ ಮತ್ತು ವಿದುರ ಈ 3 ಜನ ವೇದವ್ಯಾಸ ರೂಪದಿಂದ ಪರಮಾತ್ಮ ಅವರನ್ನು 3 ಜನ ಸೃಷ್ಟಿ ಮಾಡಿದ್ದು. ಅಂಬಿಕಾ, ಅಂಬಾಲಿಕೆಯರು ಮತ್ತು ಸೇವಕಿಯಲ್ಲಿ. ಪಾಂಡುರಾಜ, ಧೃತರಾಷ್ಟ್ರ, ವಿದುರ ಈ 3 ಜನ ವೇದವ್ಯಾಸ ರೂಪಕ್ಕೆ ಮಕ್ಕಳಾಗ್ತಾರೆ. ಅಂದರೆ ಪಾಂಡುರಾಜ ವೇದವ್ಯಾಸ ದೇವರಿಗೆ ಮಗ ಆದರೆ ಪಾಂಡುರಾಜನ ಹೆಂಡತಿ ಸೊಸೆ ಆಗ್ತಾಳೆ ಅಲ್ವಾ? ವೇದವ್ಯಾಸ ರೂಪಕ್ಕೆ ಸೊಸೆ, ಕೃಷ್ಣಾವತಾರಕ್ಕೆ ಸೋದರತ್ತೆ ಆಗ್ತಾಳೆ. ಹೀಗೆ ಎರಡೂ ಸಂಬಂಧವನ್ನು ಶಾಸ್ತ್ರ ತಿಳಿಸಿದೆ ಅವರಿಗೆ. ಈ ರೀತಿಯಾಗಿ ವೇದವ್ಯಾಸ ದೇವರು ಕೃಷ್ಣ ಪರಮಾತ್ಮ ಇಬ್ಬರು ಒಂದೇ ಆದ ಕಾರಣ ಒಂದು ಕಡೆಯಿಂದ ಸೋದರತ್ತೆ, ಒಂದು ಕಡೆಯಿಂದ ಈ ರೀತಿಯಾಗಿ ತಿಳಿಸಿದ್ದಾರೆ ಎಂಬ ವಿಚಾರವನ್ನು ತಿಳಿಸ್ತಾರೆ. ಯಥಾ ಪ್ರಕಾರವಾಗಿ ವಸುದೇವನಿಗೆ ದೇವಕಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಅಂಥೇಳಿ ವಿಚಾರ ಮಾಡಿದ್ರು. ವೈಭವದಿಂದ ವಿವಾಹ ಮಾಡ್ತಾರಂತೆ. ವಸುದೇವನಿಗೆ ಕೊಟ್ಟು ಅಲ್ಲಂತಾರೆ, ಏನು ಕೊಟ್ಟರು? ಮದುವೆಯಲ್ಲಿ ವರೋಪಚಾರ ವರದಕ್ಷಿಣೆಗಳನ್ನು ಆಗಿನ ಕಾಲಕ್ಕೆ ಎಷ್ಟು ಕೊಟ್ಟರು? ಉಗ್ರಸೇನ ಸುತಕ್ಕಂ ಸಹ ಸ್ವಸುಹೂ ಪ್ರಿಗಚಿಕೀರ್ಷಯ. ಆ ಸಮಯದಲ್ಲಿ ಕೊಟ್ಟಂತಹ ಒಂದೊಂದು ವಿಶಿಷ್ಟವಾದ ಆ ಉಡುಗೊರೆಗಳನ್ನು ವರ್ಣನೆ ಮಾಡ್ತಾರೆ ಇಲ್ಲಿ. 100 ರಶ್ಮಿನ್ ಹಯಾನಾಂ ಜಗೃಹೇ ರೌಕ್ಮೈರಥಶತೈರ್ವೃತಃ. 100 ಬಂಗಾರದ ರಥವನ್ನು ಕೊಟ್ಟಿದ್ದಾರಂತ್ರಿ ವರದಕ್ಷಿಣೆ. ಅಮ್ಮ ಅಂಥ ಮಾವರಿ. ಆಮೇಲೆ ಚತುಶ್ಶತಂ ಪಾರಿವರ್ಗಂ ಗಜಾನಾಂ ಹೇಮವಾನಿನಾಂ, 400 ಆನೆಗಳು, ಅದರ ಮೇಲೆ ಅಂಬಾರಿ ಬಂಗಾರದ್ದು, ಅದರ ತುಂಬ ನವರತ್ನಗಳನ್ನು ತುಂಬಿಸಿ ಕೊಟ್ಟಿದ್ದಾನಂತೆ ದೇವಕಿಗೆ ದೇವಕರಾಜ. 100 ಬಂಗಾರದ ರಥ, 400 ಆನೆ, ಆ 400 ಆನೆಗಳಲ್ಲಿ ಅಂಬಾರಿ ತುಂಬ ನವರತ್ನಗಳು ತುಂಬಿಸಿ ಕೊಟ್ಟಿದ್ದಾನೆ. 16,000 ಕುದುರೆಗಳನ್ನು ಕೊಟ್ಟಿದ್ದಾನೆ. ಗೋದಾನ ಮಾಡ್ದ. ದಾಸೀಣಾಂ ಸುಕುಮಾರೀಣಾಂ ದ್ವೇಷತೆ ಸಮಲಂಕೃತೆ. 200 ಜನ ದಾಸಿಯರಂತ್ರಿ, ಒಬ್ಬರು ಇಬ್ಬರಲ್ಲ. ದೇವಕಿ ಸೇವಾ ಮಾಡಲಿಕ್ಕೆ ಗಂಡನ ಮನೆಗೆ ಹೋಗೋ ಕಾಲಕ್ಕೆ ದೇವಕಿಯೊಂದಿಗೆ 200 ಜನ ದಾಸಿಯರನ್ನು ಕಳಿಸಿದಂತೆ ದೇವಕರಾಜ. ಯಾಕೆ? ಮಗಳು ಕಷ್ಟಪಡೋದು ಬೇಡ. 200 ಜನ ದಾಸಿಯರು. ಸ್ವಾರಸ್ಯ ಹೇಳ್ತಾರೆ ಭಾಗವತದಲ್ಲಿ, ಹರಿವಂಶದಲ್ಲೂ ಹೇಳಿದ್ದಾರೆ. ಆ ದಾಸಿಯರ ಬ್ಯಾಂಕ್ ಬ್ಯಾಲೆನ್ಸೇ ಕ್ರೋಸ್ ಟುಗೆದರು. ಮನೆಯಲ್ಲಿ ಕಸ ಬಳಿಯೋ ಒಬ್ಬ ಆಳಿಗೆ ಕ್ರೋಸ್ ಟುಗೆದರ್ ಅಂದರೆ ಇನ್ನು ಮನೆಯ ಯಜಮಾನಿ ಬ್ಯಾಂಕ್ ಬ್ಯಾಲೆನ್ಸ್ ಹೇಳೋ ಯೋಗ್ಯತೆ ಯಾರಿಗಿದೆ? ಅಂಥ ಶ್ರೀಮಂತಳು ದೇವಕಿ. ಇಂಥ ವೈಭವದಿಂದ ಮದುವೆಯನ್ನು ಮಾಡಿ ಒಂದು ಸ್ಪೆಷಲ್ ನವರತ್ನ ಖಚಿತವಾದ ಒಂದು ರಥ, ವಸುದೇವ ದೇವಕಿಯರಿಗೆ ಸ್ಪೆಷಲ್ ರಥ. ಅದು ಮನೆಯಲ್ಲಿ ಬೇಕಾದಷ್ಟು ವೆಹಿಕಲ್ ಇರಲಿ, ಮನೆಯ ಯಜಮಾನಂಗೆ ಅಂತ ಒಂದು ಸಪ್ರೇಟ್ ವೆಹಿಕಲ್ಲು ಇದ್ದೇ ಇರುತ್ತಲ್ಲ, ಹಾಗೆ ವಸುದೇವ ದೇವಕಿಗೆ ಬಂಗಾರದ ನವರತ್ನ ಖಚಿತವಾದ ವಿಶಿಷ್ಟ ರಥ ಇತ್ತು. ಆ ರಥವನ್ನು ಲಕ್ಷಾವಧಿ ಜನಗಳು ಮದುವೆ ವೈಭವದಿಂದ ನಡೆಸಿದರು. ವೈಭವದಿಂದ ಉಡುಗೊರೆಗಳನ್ನು ಕೊಟ್ಟರು. ಕಂಸ ಅಂತ ನನ್ನ ತಂಗಿ ಭಾವನ್ನು ತಗೊಂಡೋಗಿ ಅವ್ರ ಮನೆಗೆ ನಾನೇ ಬಿಟ್ಟು ಬರ್ತೀನಿ, ರಥವನ್ನು ನಾನೇ ಓಡಿಸ್ತೀನಿ ಅಂತ ತಾನು ಸಾರಥ್ಯವನ್ನು ಮಾಡ್ತಾ ಕೈಯಲ್ಲಿ ಲಗಾ ಬಿಡ್ಕೊಂಡು ಕೂತ್ಕೊಂಡ. ಹೊಸ ರಥದಲ್ಲಿ ವಸುದೇವ ದೇವಕಿ ಕೂತಿದ್ದಾರೆ. ಲಕ್ಷಾಂತರ ಜನ ದಾಸಿ. ಇಲ್ಲಂತರ ಮುಂದೆ ಶಂಖತುರ್ಯ ಮೃದಂಗಾನಿ ನೇದು ದುಂದುವ ಸಮಂ ದುಹಿತ್ರೇ ದೇವಕ ಪ್ರಾದಾದ್ಯಾನೇ ದುಹಿತೃವತ್ಸನಃ. ವೈಭವದಿಂದ ಉತ್ಸವ ನಡೀತಾ ಇದೆ. ಎಲ್ಲಿ ಒಂದು 4 ಕಿಲೋಮೀಟ್ರ್ ಬಂದಿರ್ಬೋದು ಅಷ್ಟೇ ಆ ಉತ್ಸವ. ಊರಾಚೆ ಬಂದರು. ಅಷ್ಟೊತ್ತಿಗೇನಾಯಿತು? ಪತಿಪ್ರಗೃಹಿಣಿಂ ಕಂಸಮ್ಮಾಭಾಷ್ಯಾಹ ಶರೀರವಾಗ್. ಆಕಾಶವಾಣಿ ಹೇಳ್ತು ಏನಂತ? ಅಸ್ಯಾಹ ಸ್ವಾಮಷ್ಟಮೋ ಗರ್ಭೋ ಹಂತಾಯಾಮ್ ನಗೆಸೆಯ ಬುಧ. ಎಲ್ಲೋ ಮೂರ್ಖನಾದ ಕಂಸನೇ, ಯಾವ ದೇವಕಿ ನನ್ನ ಪ್ರೀತಿಯಾಸ್ಪದಳಾದ ತಂಗಿ ಅಂತ ನೀ ಅನ್ಕೊಂಡಿದ್ದೀಯೋ ಆ ದೇವಕಿಯಲ್ಲಿ ಹುಟ್ಟುವ 8ನೇ ಮಗನಿಂದ ನಿನ್ನ ಮರಣ. ಆಕಾಶವಾಣಿ ಹೇಳ್ತು. ಯಾವಾಗ ಆಕಾಶವಾಣಿ ಮಾತು ಕೇಳಿಸ್ತೋ ಆ ಕೇಳಿಸಿದ ತಕ್ಷಣ ಕಂಸನಿಗೆ ತನ್ನ ಮರಣ ಭಯ ಬಂತಲ್ಲ. ತನ್ನ ಮರಣ ವಾರ್ತೆಯನ್ನು ಕೇಳಿದ ತಕ್ಷಣ ಇತ್ಯುಕ್ತಃ ಕಲಹ ಪಾಪೋ ಭೋಜಾನಃ ಕುಲಪಾಂಸನಃ ಭಗಿನಿಂ ಹಂತುಮಾರಬ್ಧ ಖಡ್ಗಪಾಣಿ ಕಚೆ ಅಗೃಹೀತ್
ಅವಳ ಹೆರಳು ಹಿಡಿದು ಬಿಟ್ಟು ಎಳೆದಂತೆ, ಖಡ್ಗ ಎಳೆದ, ಅವಳ ತಲೆ ಕತ್ತರಿಸ್ಬಿಡ್ತೀನಿ. ದೇವಕಿ ಇದ್ದರೆ ತಾನೇ ಅವ ಮಗ ಹುಟ್ಟೋದು, ನನ್ನ ಸಾಯಿಸೋದು. ದೇವಕಿನೇ ಮುಗಿಸ್ಬಿಟ್ರೆ ಇನ್ನು ಮಗ ಹುಟ್ಟೋ ಪ್ರಶ್ನೆನೂ ಇಲ್ಲ, ಸಾಯಿಸೋ ಪ್ರಶ್ನೆ ಇಲ್ಲೇ ಇಲ್ಲ ಅಂತ ಈ ಉದ್ದೇಶದಿಂದ. ಆವಾಗ ವಸುದೇವ ಅಂತಾರೆ, ಶ್ಲಾಘನೀಯ ಗುಣಶೂರೈ ಭಗವಾನ್ ಭೋಜ ಯಶಸ್ಕರ ಸಕತಿಂ ಭಗಿನಿಂ ಹನ್ಯಾಹ ಶ್ರಿಯಂ ಉದ್ವಾಹ ಕರ್ಮಣಿ. ಏನು ಮಾಡ್ತಾ ಇದ್ದೀಯಪ್ಪ ನೀನು? ವಸುದೇವ ಅಂತಾರೆ, ನೀನೇ ಮುಂದೆ ನಿಂತು ನಿನ್ನ ತಂಗಿಯ ಮದುವೆಯನ್ನು ವೈಭವದಿಂದ ಮಾಡಿ, ವಿಶೇಷವಾದ ಉಡುಗೊರೆಗಳನ್ನು ಕೊಟ್ಟು ವೈಭವದಿಂದ ಮದುವೆ ಮಾಡಿ, ನಿನ್ನ ತಂಗಿಯನ್ನು ನೀನೇ ಕೊಲ್ತೀನಿ ಅಂತ ಹೋಗ್ತಾ ಇದ್ದೀಯಾ? ಇದು ನಿನಗೆ ನ್ಯಾಯವಾ? ಧಿಕ್ಕಾರ ನಿನ್ನ ಸಾಮರ್ಥ್ಯಕ್ಕೆ. ಯಾಕೆ ಗೊತ್ತಾ? ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ ಒಂದು ಮಾತಿದೆ. ವಿವಾಹ ಮಾಡೋ ಕಾಲಕ್ಕೆ ಸಮತ್ವ ಇರಬೇಕು ಐಶ್ವರ್ಯದಲ್ಲಿ. ಆ ಬೀಗರು ಈ ಬೀಗರು ಐಶ್ವರ್ಯದಲ್ಲಿ ಸಮತ್ವ ಇದ್ದರೆ ಸ್ವಲ್ಪ ಮಟ್ಟಿಗೆ ಬೀಗತನ ಚೆನ್ನಾಗಿರುತ್ತೆ ಅಲ್ವಾ? ಒಬ್ಬರು 5,000 ರೂಪಾಯಿ ಸೀರೆ ಕೊಟ್ಟರೆ ಇವರು 500 ರೂಪಾಯಿ ಸೀರೆ ವಾಪಸ್ ಕೊಟ್ಟರೆ ಗೋವಿಂದ, ಆ ವಿಶ್ವಾಸ ಕೊನೆ ತನಕ ಇರೋದಿಲ್ಲ. ಅವರು 5,000 ಕೊಟ್ಟರೆ ಇವರು 5,000 ಕೊಡೋ ಶಕ್ತಿ ಇರೋರಾಗಿರಬೇಕು. ಆವಾಗ ಆ ಬೀಗ್ತನ ಐಶ್ವರ್ಯದಿಂದ ಸಮತೋಲನ ಮಾಡಬಹುದು. ಇದು ಐಶ್ವರ್ಯ ದೃಷ್ಟಿಯಿಂದ. ಇನ್ನು ವಿವಾದ ಕಾಲಕ್ಕೆ, ವಿವಾದ ಮಾಡೋ ಕಾಲಕ್ಕೆ ಒಬ್ಬರಿಗೊಬ್ಬರಿಗೆ ಸಮತ್ವ ಇದ್ದಾಗ ವಿವಾದ ಚೆನ್ನಾಗಿರುತ್ತೆ. ಡಾಕ್ಟ್ರು ಮಾತಾಡಿದ್ರೆ ಅವರ ಜ್ಞಾನ ಇವರ ಜ್ಞಾನ ಅದೇ ಓದಿರ್ತಾರೆ, ಆದ ಕಾರಣ ಅವರವರ ಭಾಷಾ ಜ್ಞಾನ ಅವರಿಗಿರುತ್ತೆ. ಇಂಜಿನಿಯರ್ ಮಾತಾಡಿದ್ರೆ ಕೇಳಲಿಕ್ಕೆ ನೋಡಲಿಕ್ಕೆ ಅವರವರ ಜ್ಞಾನದ ಮಟ್ಟ ಸಮವಾಗಿರುತ್ತೆ, ಅಲ್ಲಿ ಸರಿ ಇರುತ್ತೆ. ಏನೂ ಬರದೇ ಇದ್ದವ್ರ ಹತ್ರ ಕೂತ್ಕೊಂಡ್ಬಿಟ್ಟು ಯಾರೋ ಒಬ್ಬ ಸೈಂಟಿಸ್ಟು ಏನೋ ಚರ್ಚೆ ಮಾಡಿದ್ರೆ ಅವನಿಗೆ ಮರೆಯೋಂಗಿಲ್ಲ, ನಮಗೆ ಬರೋ ಹಂಗಿಲ್ಲ. ಹಾಗೆ ದೊಡ್ಡ ವಿದ್ವಾಂಸರು ಏನು ಬರದೇ ಇದ್ದವ್ರ ಹತ್ರ ತರ್ಕ ಹೇಳ್ತಾ ಕೂತ್ರೆ ಪಾಪ ಅವರಿಗೆ ಅಕಾರ ಅಂತ ಪುಲ್ಲಿಂಗ ರಾಮ ಶಬ್ದ ಅನ್ನಕ್ಕೆ ಬರದೇ ಇದ್ದವ್ರಿಗೆ ನೀನು ತರ್ಕ ಹೇಳ್ದಾಗ ಕೂತ್ಬಿಟ್ರೆ ಅಯಾವದ್ರವ್ಯ ಭಾವಿನಾಮ ಭೇದಾಭೇದಸ್ಯ ಯಾವದ್ರವ್ಯ ಭಾವಿನಾಮ ಭೇದೇ ಭೇದ ಪ್ರತಿನಿಧಿ ವಿಶೇಷಸ್ಯ ಸ್ವೀಕೃತತ್ವೇನ ವಿಭಾಗೋಪಪತ್ತೇ ಖಂಡಿತ ಭೇದ ಐಕ್ಯಂಚ ಯಾವದ್ವಸ್ತರ ಭೇದವತ್. ಯಾರಿಗರ್ಥ ಆಗಬೇಕದು? ಆ ವಾಕ್ಯದ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಎದುರಿಗೆ ಹೇಳಿದ್ರೆ ಸಮತ್ವ ಚೆನ್ನಾಗಿರುತ್ತೆ. ಏನೂ ಬರದೇ ಇದ್ದವರಿಗೆ ವಿಶಿಷ್ಟವಾದ ಮಾತುಗಳನ್ನು ಹೇಳಿದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ವೋ ಹಾಗೆ ಅಲ್ಲೂ ಸಮತ್ವ ಬೇಕು. ಹಾಗೆಯೇ ಒಬ್ಬ ವ್ಯಕ್ತಿಯ ಮೇಲೆ ಕೈ ಎತ್ತಬೇಕು ಅಂದರೆ ನಿನ್ನ ಸಾಮರ್ಥ್ಯಕ್ಕೆ ಸರಿದೂಗುವಂಥ ವ್ಯಕ್ತಿಯ ಮೇಲೆ ಕೈ ಎತ್ತಬೇಕು. ಅವಳು ಹೆಂಗಸೋ, ನೀನು ಮಹಾಪರಾಕ್ರಮಿ, ದೇವಕಿಯ ಮೇಲೆ ಕೈ ಎತ್ತುತ್ತಾ ಇದ್ದೀಯಲ್ಲ, ನಿನಗೆ ನಾಚಿಕೆ ಆಗಬೇಕು ಅಂತ ಬೈತಾನೆ ವಸುದೇವ. ಯಾಕೆ? ಸಾಯ್ತೀನಿ ಅಂತ ಭಯನ? ಮೃತ್ಯುರ್ಜನ್ಮವತಾಂ ವೀರಾದೇಹೇನ ಸಹಜಾಯತೆ ಅದ್ಯವ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ಯಾವ ವ್ಯಕ್ತಿಗೆ ತಾಯಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೋ, ತಾಯಿಯ ಗರ್ಭ ಪ್ರವೇಶ ಮಾಡುವ ವ್ಯಕ್ತಿಗೆ ನಿಯಮೇನ ಚತುರ್ಮುಖ ಬ್ರಹ್ಮದೇವರು ಅವನ ಹಣೆಯ ಮೇಲೆ ಡೇಟ್ ಬರೀತಾರೆ. ಯಾವ ಡೇಟು? ಎಕ್ಸ್ಪೈರಿ ಡೇಟ್ ಬರೀತಾರೆ. ಅವನಿನ್ನೂ ಹುಟ್ಟೇ ಇರೋದಿಲ್ಲ, ತಾಯಿಯ ಹೊಟ್ಟೆಯಲ್ಲಿ ಕೂತಿರ್ತಾನೆ. ಅವನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಬ್ರಹ್ಮದೇವರು ಅವನ ಡೇಟ್ ಬರೀತಾರೆ. ರಿಟರ್ನ್ ಟಿಕೆಟ್, ಕನ್ಫರ್ಮ್ ಟಿಕೆಟ್ ತೊಗೊಂಡೇ ಬರೋದು ನಾವು. ಯಾವ ವೀಸಾ ಹುಡ್ಕೋದು ಬೇಡ, ಯಾವ ಇಂಟರ್ನೆಟ್ಟು ಬೇಡ, ನಮಗೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಕನ್ಫರ್ಮ್ ಟಿಕೆಟ್ ತೊಗೊಂಡೇ ಹುಟ್ಟೋದು ನಾವೆಲ್ಲ. ಅಂದಮೇಲೆ ನಾವು ಹುಟ್ಟಿದ ಮೇಲೆ ಸಾಯೋ ಡೇಟ್ ಫಿಕ್ಸ್ ಮಾಡಿ ಕಳಿಸ್ತಾರೆ ಬ್ರಹ್ಮದೇವರು. ಒಂದು ಮೇಲೆ ಯಾರ್ಯಾರು ತಾಯಿಯ ಗರ್ಭದಲ್ಲಿ ಪ್ರವೇಶಿಸಿ ಹುಟ್ಟುತ್ತಾರೋ ಅವರು ಸಾಯೋದು ನಿಶ್ಚಯ ತಾಯಿಯ ಗರ್ಭದಲ್ಲಿ ಆಗಿರುತ್ತಪ್ಪ. ನೀನು ಯಾವ ಲೆಕ್ಕ, ನಾನು ಯಾವ ಲೆಕ್ಕ, ಅವ್ರು ಯಾವ ಲೆಕ್ಕನಪ್ಪ? ಜಗತ್ತಿನಲ್ಲಿ ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಅದ್ಯವ ಅಬ್ಧಶತಾಂತೇವ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವಃ. ಯಾವ ವ್ಯಕ್ತಿಗೆ ಹುಟ್ಟು ಅಂತಿದೆಯೋ, ತಾಯಿಯ ಗರ್ಭವಾಸ ಅಂತಿದೆಯೋ, ಅವನು ಹುಟ್ಟೋದು ಅಂತಿದೆಯೋ ಅವನಿಗೆ ಮರಣ ನಿಶ್ಚಯವಾಗಿರುತ್ತೆ. ಯಾವತ್ತು ಸಾಯಬೇಕು ಅನ್ನೋದು ಬ್ರಹ್ಮದೇವರು ನಿಶ್ಚಯ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ನಿನಗೆ ಮರಣ ಭಯ ಆದರೆ ಆಕಾಶವಾಣಿ ಮಾತು ಕೇಳಿಕೊಂಡು ನಿನಗೆ ಭಯ ಆಗಿದ್ದರೆ ಒಂದು ಕೆಲಸ ಮಾಡು, ಪುತ್ರಾನ್ ಸಮರ್ಪಯಿಷ್ಯೆ ಅಸ್ಯಾಹ ಯದಿ ಭಯಮುತ್ಥಿತಂ. ನಿನಗೆ ದೇವಕಿಯಿಂದ ಮರಣ ಅಂತ ಆಕಾಶವಾಣಿ ಅಂಕರು ಹೇಳಿಲ್ವಲ್ಲ, ದೇವಕಿಯಲ್ಲಿ ಹುಟ್ಟೋ ಮಗನಿಂದ ನಿನಗೆ ಮರಣ ಅಂತ ಆಕಾಶವಾಣಿ ಹೇಳಿದೆ. ಆದ್ದರಿಂದ ದೇವಕಿಯಲ್ಲಿ ಹುಟ್ಟೋ ಮಕ್ಕಳನ್ನೆಲ್ಲ ನಿನಗೆ ಕೊಟ್ಬಿಡ್ತೀನಿ. ಹುಟ್ಟಿದ ತಕ್ಷಣ ಯಾವ ಮಕ್ಕಳು ಬಂದು ನಿನ್ನೇನು ಕೊಲ್ಲಕ್ಕಾಗಲ್ವಲ್ಲ, ದೊಡ್ಡವರಾದ ಮೇಲೆ ಕೊಲ್ಲಬೇಕಾಗತ್ತೆ. ಹುಟ್ಟಿದ ತಕ್ಷಣ ಕೊಲ್ಲೋ ಶಕ್ತಿ ಯಾವಕ್ಕಿರುತ್ತೆ? ಹುಟ್ಟಿದ ತಕ್ಷಣ ಮಗು ಪುಟಾಚಿ ಮಗು ಇರುತ್ತೆ,
ಆದ್ದರಿಂದ ಹುಟ್ಟಿದ ತಕ್ಷಣ ಆ ಮಗುವನ್ನು ತಂದು ನಿನಗೆ ಕೊಟ್ಬಿಡ್ತೀನಪ್ಪ. ಆದ್ದರಿಂದ ಸರ್ವಾತ್ಮನ ಆ ನನ್ನ ದೇವಕಿಯನ್ನು ಮಾತ್ರ ಏನು ಮಾಡಬೇಡ ಅಂಥೇಳಿ ಅವನಂತಾನೆ. ಆ ವಸುದೇವ ಅಂತಾರೆ. ಆ ವಸುದೇವನ ಮಾತು ಕೇಳಿ ವಸುದೇವೋಪಿ ತಂ ಪ್ರೀತಃ ಪ್ರಶಸ್ಯ ಪ್ರಾವಿಶದ್ಗೃಹಂ. ಸರಿ, ವಸುದೇವ ಹೇಳಿದ ಮಾತು ಹೌದು ಅನ್ನಿಸ್ತು. ಯದ್ಯಪಿ ದೇವಕ್ಕಿ ಮೇಲೆ ಪ್ರೀತಿ ಇತ್ತಲ್ಲ ಕಂಸನಿಗೆ, ಆ ಉದ್ದೇಶಕ್ಕೆ ಆಗಲಿ. ಆದರೆ ಕಂಡೀಷನ್, ಮಗು ಹುಟ್ಟಿದ ತಕ್ಷಣ ತಂದು ಕೊಟ್ಬಿಡ್ಬೇಕು ನನಗೆ, ಏನಂತಿ? ಸರಿ, ಆಮೇಲೆಗೆಲ್ಲ ಬಾಯಿ ಮಾತಿಗೆ ಹೆಚ್ಚಿನ ಮಹತ್ವ, ಅದೇ ಪ್ರಮಾಣ. ಯಾವ ಪತ್ರ ಗಿತ್ರ ಇಲ್ಲೇ ಇಲ್ಲ. ಬಾಯಲ್ಲಿ ಬಂತು ಮಾತು ಅಂದರೆ ಅದು ದೊಡ್ಡ ಪ್ರಮಾಣ ಪತ್ರ. ಅದು ವಸುದೇವ ಮಹಾಪ್ರಾಮಾಣಿಕ ವ್ಯಕ್ತಿ. ಸರಿ ಆಯಿತು ಅಂತ ಹೇಳಿದರು. ಅಂತೂ 1 ವರ್ಷ ಕಳೀತ್ರಿ. 1 ವರ್ಷ ಕಳೆದಾಗ ಕೀರ್ತಿವಂತಂ ಪ್ರಥಮಜಂ ಪುತ್ರಮಾನಕದುಂದುಬಿಹಿ, ಒಂದು ಪುಟಾಚಿ ಮುದ್ದಾದ ಗಂಡು ಕೂಸುಡ್ತು ವಸುದೇವ ದೇವಕಿಗೆ. ಮುದ್ದಾಡಿದ್ರು, ಸಂತೋಷಪಟ್ಟರು. ಅದಾದ ಮೇಲೆ ವಸುದೇವ ಅಂತಾರೆ ದೇವಕಿನ, ಹೋದ ವರ್ಷ ನಿಮ್ಮ ಅಣ್ಣನಿಗೆ ಮಾತು ಕೊಟ್ಟಿದ್ವಲ್ಲ, ಆ ಮಾತಿನ ಪ್ರಕಾರ ಈ ಮಗುನ ತಗೊಂಡು ಹೋಗಿ ಕಂಸನಿಗೆ ಕೊಡಬೇಕು, ಕೊಡು ಮಗುನ ಅಂತ ಕೇಳ್ತಾರೆ ವಸುದೇವ. ದೇವಕಿ ಅಂತಾಳೆ, ಅವನಿಗಾಗಿ ಜ್ಞಾಪಕ ಇದ್ದು ಅವನಾಗಿ ಬಂದು ಕೇಳಿದರೆ ಬೇಕಾದ್ರೆ ಕೊಡೋಣ, ನಾವಾಗಿ ತೊಗೊಂಡು ಹೋಗೋ ಕೊಡೋದು ಬೇಡ ಅಂತಾಳೆ ದೇವಕಿ. ವಸುದೇವ ಅಂತಾನೆ, ಅವನು ಕೇಳಲಿ ಬಿಡಲಿ, ಪ್ರಾಮಾಣಿಕತನ ನಾವು ಕಾಪಾಡ್ಕೋಬೇಕು. ನಾನು ಮಾತು ಕೊಟ್ಟಿದ್ದೆ, ನಾನು ಮಾತು ಕೊಟ್ಟಿದ್ದಕ್ಕೆ ನಿನ್ನವನು ಸಾಯಿಸಿದ್ದಿಲ್ಲ, ನಿನ್ನ ಬದುಕಕ್ಕೆ ಬಿಟ್ಟಿದ್ದೆ ಮಕ್ಕಳನ್ನು ಕೊಡ್ತೀನಿ ಅಂದಿದ್ದಕ್ಕೆ. ಆದ್ದರಿಂದ ನಮ್ಮ ಮಾತು ನಾವು ನಡೆಸ್ಕೋಬೇಕು. ಸರ್ವಾತ್ಮನ ಆ ಮಗುನ ಕೊಡು ಅಂಥೇಳಿ ಆ ಮಗುನ ಕರ್ಕೊಂಡು ಬಂದರು ವಸುದೇವ ಕಂಸನ ಬಳಿಗೆ. ಆ ಕಂಸ ಆ ಕೂಸಿನ ನೋಡಿಕೊಂಡು ಎತ್ಕೊಂಡ, ಮುದ್ದಾಡ್ದ, ಎಲ್ಲ ಮಾಡ್ದ. ಕಂಸ ತಂಗಿ ಮಗ ಅಲ್ವಾ. ಆವಾಗ ಅಂತಾರೆ ವಸುದೇವ, ಕಂಸ ಹೋದ ವರ್ಷ ಮಾತು ಕೊಟ್ಟಿದ್ನಲ್ವಾ, ಹುಟ್ಟಿದ ಮಕ್ಕಳನ್ನು ತಂದು ಕೊಡ್ತೀನಿ ಅಂತ, ಮೊದಲನೇ ಮಗು ಹುಟ್ಟಿದೆ ತಗೋ ಇದನ್ನ ಅಂದ. ಅದಕ್ಕಿಲ್ಲ ಅಂತಾರೆ, ಕಂಸಃ ತುಷ್ಟಮನಃ ಪ್ರಹಸನ್ ಇದಮಬ್ರವೀತ್. ಮುಗುಳಿಗೆ ನಗ್ತಾನಂತ ಕಂಸ, ಭಾವ ನನ್ನೇನಷ್ಟು ದುಷ್ಟ ಅಂದ್ಕೊಂಡಿದ್ದೀರಾ? ದುಷ್ಟರು ಯಾರು? ನಾನು ಮಹಾ ದುಷ್ಟ ಅಂತ ಹೇಳ್ಕೊತಾರೆ, ನಾನು ಮಹಾಜ್ಞಾನಿ ಅಂತಲೇ ಹೇಳ್ಕೊಳ್ಳೋದು ದುಷ್ಟರು ಕೂಡ. ಅದಕ್ಕೆ ಅವನಂದ ಕಂಸ, ಸರ್ವಾತ್ಮನ ನನಗೆ ಈ ಮೊದಲನೇ ಮಗು ಮೇಲೆ ಯಾವ ದ್ವೇಷ ಇಲ್ಲ, ಸರ್ವಾತ್ಮನ ಈ ಮಗು ಬೇಡ. ಆಕಾಶವಾಣಿ ಹೇಳಿದ್ದು ಅಷ್ಟಮಾದ್ಯವಯೋ ಪುತ್ರ ಮೃತ್ಯುರ್ಮೇ ವಿಹಿತಕ್ಕಿರ, 8ನೇ ಕೂಸಿನಿಂದ ಮರಣ ಅಂತ ತಾನೇ ನನಗೆ ಆಕಾಶವಾಣಿ ಹೇಳಿದ್ದು. ಅದಕ್ಕೆ 8ನೇ ಕೂಸನ್ನು ನೀನು ತಂದು ಕೊಟ್ಟರೆ ಸಾಕು, ಈ ಮಗು ನನಗೆ ಬೇಡ, ತಗೊಂಡು ಹೊಟ್ಟೋಗು. 8ನೇ ಕೂಸನ್ನು ಮಾತ್ರ ಕೊಡಲೇಬೇಕು. ಇನ್ನು 7 ಮಕ್ಕಳನ್ನು ನೀವೇ ಕಾಪಾಡು, 7 ಮಕ್ಕಳಿಂದ ನನಗೇನು ಪ್ರತಿಬಂಧಕ ಇಲ್ಲ ಅಂಥೇಳಿ ಕಂಸ ಆ ಮಾತನ್ನು ಹೇಳಿ ಆ ಕೂಸನ್ನು ವಸುದೇವನ ಕೈಯಲ್ಲಿ ಕೊಟ್ಟುಬಿಟ್ಟ ವಾಪಸ್ಸು. ಭಾಗವತ ಅನ್ನತ್ತೆ, ವಸುದೇವನಿಗೆ ಸಂತೋಷ ಆಯಿತಾ ಅವನು ಮಗುನು ವಾಪಸ್ ಕೊಟ್ಟಿದ್ದಕ್ಕೆ. ನಾಭ್ಯನಂದತ ತದ್ವಾಕ್ಯಂ ಅಸತಃ ವಿಜಿತಾತ್ಮನಃ. ಮಹಾದುಷ್ಟನಾದ ಕಂಸ, ಈ ದುಷ್ಟರ ಮನಸ್ಸು ಯಾವಾಗಲೂ ಚಂಚಲ. ಯಾವಾಗೋ ಒಂದು ಕ್ಷಣ ಅವರು ನಗ್ತಾ ಇದ್ದಾರೆ ಅಂದರೆ ಮುಂದಿನ 30 ಕ್ಷಣ ಉರಿದು ಬೀಳ್ತಾ ಇರ್ತಾರೆ, ಕೋಪಿಷ್ಟರಾಗೇ ಇರ್ತಾರೆ. ಅವರ ಮನಸ್ಸು ವ್ಯವಸ್ಥಿತವಾಗಿ ಇರುವುದಿಲ್ಲ, ಬ್ಯಾಲೆನ್ಸಲ್ಲಿ ಇರೋದಿಲ್ಲ ಅವರ ಮನಸ್ಸು. ಅದಕ್ಕೋಸ್ಕರ ಈ ಕಂಸ ಮಗುನು ವಾಪಸ್ ಕೊಟ್ಟರು ಕೂಡ ವಸುದೇವ ದೇವಕಿಗೆ ಸಂತೋಷ ಆಗಲಿಲ್ಲ ಅಂತಾರೆ ಭಾಗವತದಲ್ಲಿ. ಯಾಕೆ? ಅವನು ದುಷ್ಟ. ಈಗ ಬೇಡ ಅಂದ, ಇನ್ನು 5 ನಿಮಿಷಕ್ಕೆ ಕೊಡು ಅಂತ ಆಶ್ಚರ್ಯ ಇಲ್ಲ. ಅದರಿಂದ ಇವನ ಮೇಲೆ ವ್ಯಾಮೋಹ ಇಟ್ಟೋದು ಬೇಡ ಮಕ್ಕಳ ಮೇಲೆ ಅಂತ ಅನ್ಕೊಂಡು ಆ ಕೂಸಿನ ಕರ್ಕೊಂಡು ಹಿಂಗೆ ಹೋಗ್ತಾ ಇದ್ರು. ಆತ ಕಂಸಮುಪಾಗಮ್ಯ ನಾರದೋ ಬ್ರಹ್ಮನಂದನ. ವಸುದೇವ ಕೂಸಿನ ಕರ್ಕೊಂಡಾಗ ಹೋಗೋದಕ್ಕೂ ಎದುರಿಗೆ ನಾರದರು ಬಂದರು. ಏನಪ್ಪಾ ಕಂಸ, ಆರೋಗ್ಯನಾ ಅಂದರು. ಏನು ಆರೋಗ್ಯ ಸ್ವಾಮಿ, ಆಕಾಶವಾಣಿ ಮಾತು ಕೇಳಿದಾಗಿಂದ ತಲೆ ಕೆಟ್ಟು ಹೋಗಿದೆ ಅಂದ ಕಂಸ. ಸರಿ ಮುಂದೇನು? ಆಕಾಶವಾಣಿ ಏನಂತ ಹೇಳಿತ್ತು? ಎಲ್ಲ ಗೊತ್ತಿದೆ, ಅಲ್ಲ ಗೊತ್ತಿದ್ದೇ ಕೇಳೋದೇನಿದೆ. ದೇವಕಿಯಲ್ಲಿ ಹುಟ್ಟೋ 8ನೇ ಮಗುವಿನಿಂದ ಮರಣ ಅಂತ ಹೇಳಿತ್ತೋ ಇಲ್ಲ? ಹೌದು ಹೇಳಿತ್ತು. ಮತ್ತು ಅದನ್ನು ಜ್ಞಾಪಿಸ್ತೀರಿ ಯಾಕೆ? ಇನ್ನೂ ಹೊಟ್ಟೆ ಉರಿಯುತ್ತೆ ನನಗೆ ಅಂದವನು ಕಂಸ. ಹೌದು, ಅವನು ಹೊಟ್ಟೆ ಉರಿಸೋದಕ್ಕೆ ನಾರದರು ಬಂದಿದ್ದರು. ಯಾಕೆ ಗೊತ್ತಾ? ಅವನು ಬದುಕಿರೋ ತನಕ ಎಲ್ಲ ಸಜ್ಜನರ ಹೊಟ್ಟೆ ಉರಿಸಿದ್ನಲ್ಲ, ಒಳ್ಳೆಯವರಿಗೆ ಹೊಟ್ಟೆ ಉರಿಸಿದ್ನಲ್ಲ. ಸಜ್ಜನರಿಗೆ, ದೇವತೆಗಳಿಗೆ, ಒಳ್ಳೆಯವರಿಗೆ ಹೊಟ್ಟೆ ಉರಿಸಿದ ಅನುಭವ ಅವನಿಗೂ ಆಗಲಿ. ಒಳ್ಳೆಯವರಿಗೆ ಹೊಟ್ಟೆ ಉರಿಸಿದ್ದು ಅಮಾಯಕರನ್ನು, ಸಜ್ಜನರನ್ನು
ಹೊಟ್ಟೆ ಉರಿಸಿದ ದುಃಖದ ಅನುಭವ ಅವನಿಗೂ ಮಾಡಿಸ್ಬೇಕು ಅಂತ ನಾರದರು ಬಂದರು ಅಂತಾರೆ ಶಾಸ್ತ್ರದಲ್ಲಿ. ಬಂದು ಹೇಳ್ತಾರೆ ಅವರು, ಅಲ್ಲಪ್ಪ 8ನೇ ಮಗನಿಂದ ಮರಣ ಆದ ಕಾರಣ ಈ ಮಗನು ವಾಪಸ್ ಕೊಟ್ಟೆ ಅಂತ ಇದೆಯಲ್ಲ, ಅದೇ ನಿನ್ನಲ್ಲಿ ಆ ರಹಸ್ಯವನ್ನು ತಿಳಿಸಬೇಕು ಅಂತ ಬಂದಿದ್ದೀನಿ. 2 ಕಾರಣ. ಈ ಮಗುನ ನೀ ಬಿಟ್ಟೆ ಅಂದರೆ 2 ಕಾರಣದಿಂದ ನಿನಗೆ ಅಪಾಯ ತಪ್ಪಿದ್ದಲ್ಲ ಅಂತಾರೆ ನಾರದರು. ಏನು ಗೊತ್ತಾ? ಮೊದಲನೇದಾಗಿ 8 ಮಕ್ಕಳು ಹುಟ್ಟುತ್ತಾವೆ ಅಂತ ಆಕಾಶವಾಣಿ ಮಾತಿನ ಪ್ರಕಾರ ಗೊತ್ತಾಗತ್ತೆ. 8ನೇ ಮಗನಿಂದ ಮರಣ ಅಂತ ಆಕಾಶವಾಣಿ ಹೇಳಿದೆ, ಅದಕ್ಕೆ ಈ ಮಗುನು ವಾಪಸ್ ಕಳಿಸ್ದೆ ಅಂತ ನೀನಂತಿದ್ದೀಯ. ಆದರೆ ಶಾಸ್ತ್ರದಲ್ಲಿ ಒಂದು ಸೀಕ್ರೆಟ್ ಕೋಡ್ ಅಂತಿದೆ ಅಲ್ವಾ? ನಾವು ಲೌಕಿಕದಲ್ಲಿ ವ್ಯವಹಾರ ಮಾಡೋರೇ ಸೀಕ್ರೆಟ್ ಕೋಡ್ ಇಟ್ಕೊಂಡಿರ್ತೀವಿ, ದೇವತೆಗಳಿಗಿರಲ್ವಾ ಸೀಕ್ರೆಟ್ ಕೋಡು? ಹೌದಲ್ಲ? ಏನೋ ಬರೇ ATM ಕಾರ್ಡ್ ಎಲ್ಲೋ ಬಿದ್ದುಬಿಡ್ತು, ರೋಡಲ್ಲಿ ಸಿಕ್ತು, ತೊಗೊಂಡೋಗಿ ದುಡ್ಡು ಡ್ರಾ ಮಾಡಲಿಕ್ಕಾಗಲ್ಲ. ಪಿನ್ ನಂಬರ್ ಇರಬೇಕಲ್ಲ. ನೀವು ಯಾವುದೋ ಪಿನ್ ಒತ್ತಿದ್ರೆ ನಿಮ್ಗೆ ಓಪನ್ ಆಗುತ್ತಾ ಅದು? ಈಗ ಅದು ಓಪನ್ ಮಾಡುವ ಮಹಾನ್ ಸಮರ್ಥರಿದ್ದಾರೆ. ಈಗ ಅದು ಡೇಂಜರ್ರೇ. ATMದು ಆ ಮಿಷನ್ನೇ ಎತ್ಕೊಂಡು ಹೋಗುವಂಥ ಜ್ಞಾನಗಳು ಹುಟ್ಟರೆ ಈಗ. ಆ ವಿಚಾರ ಬೇರೆ ಇರಲಿ. ಅಂತೂ ಪ್ರಕೃತ ಏನಂದರೆ ಕಳ್ಳರು ಅಂದರೆ ಮಹಾ ಕಳ್ಳರುಗಳು ಇದ್ದಾರೆ ಅಂತ ಇಟ್ಕೊಳ್ರಿ. ಇರಲಿ, ಅದು ಸೆಲೆಕ್ಟೆಡ್ ಇದ್ದರು. ಕೃತತ್ರೇತ ದ್ವಾಪರ ಯುಗದಲ್ಲಿ ಕಳ್ಳರು ಸೆಲೆಕ್ಟೆಡ್ಡು. ಇಲ್ಲಿ ಹಂಗಲ್ಲ, ಒಳ್ಳೆಯವರು ಸೆಲೆಕ್ಟೆಡ್ ಅಷ್ಟೇ. ಈಗ ಅಂಥ ಸ್ಥಿತಿ ಬಂದಿದೆ ಕಲಿಯುಗದಲ್ಲಿ. ಅಂತೂ ಯಥಾ ಪ್ರಕಾರ ಏನಾಯಿತು, ಆ ಸೀಕ್ರೆಟ್ ಕೋಡ್ ಏನು ಗೊತ್ತಾ? ವಾಮತೋ ಗತಿ ಅಂತ ಒಂದು ಪ್ರಮಾಣ ಶಾಸ್ತ್ರದಲ್ಲಿ. ಏನು ಗೊತ್ತಾ? ಯಾವುದೇ ಸಂಖ್ಯೆಯನ್ನು ಹಿಂದಿನಿಂದ ಎಣಿಸುವ ಒಂದು ಸೀಕ್ರೆಟ್ ಕೋಡ್ ಇದೆ. 1 2 3 4 5 6 7 8 ಅಂತ ಬರೋದು. 8ರಿಂದ 1 2 3 4 ಅಂತ ಎಣಿಸುವ ಕ್ರಮ ಉಂಟು ಶಾಸ್ತ್ರದಲ್ಲಿ. ಹಾಗೇನಾದರೂ ಆ ಸೀಕ್ರೆಟ್ ಕೋಡನ್ನೇ ಇಟ್ಕೊಂಡು ವಸುದೇವ ದೇವಕಿ ದೇವತೆಗಳೆಲ್ಲ 8ನೇ ಮಗು ಹುಟ್ಟೋ ತನಕ ಸುಮ್ಮನೆ ಇದ್ದು 8ನೇ ಕೂಸನಿಂದ 1 2 3 4 ಅಂತ ಲೆಕ್ಕ ತಗೊಂಡ್ಬಿಟ್ರೆ ನಿನಗೆ 8ನೇ ಮಗು ಯಾವುದಾಗುತ್ತೆ? ನಿನ್ನನ್ನು ಕೊಲ್ಲೋ ವ್ಯಕ್ತಿನೇ ವಾಪಸ್ ಕಳಿಸ್ದಂಗೆ ಆಗತ್ತೆ. ಏನಂತೀಯ? ಹೌದಲ್ವಾ ನಾರದ್ರಿ? ಒಳ್ಳೆಯ ಪ್ಲಾನು ಅಂದರು. ನಾನು ಬರೋದೇ ಇಂಥ ಪ್ಲಾನ್ ಹೇಳಲಿಕ್ಕೆ ಅಂದ್ರೆ ನಾರದರು ದುಷ್ಟರಿಗೆ. ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ಬ್ಯಾಡಪ್ಪ ಸೀರಿಯಲ್ ಪ್ರಕಾರನೇ 1 2 3 4 ಅಂತ ಲೆಕ್ಕದಲ್ಲಿ ಇಟ್ಕೊಂಡು ಹಾಕ್ಕೊಡ. ಪದ್ಧತಿ ಪ್ರಕಾರ 1 2 3 4 5 6 7 8 ಅಂತ ಇಟ್ಕೊಂಡ್ರೆ 8ನೇ ಮಗುನ ನೀನು ಕೊಂದರೆ ಒಂದು ಪಕ್ಷ, ಅವ್ರ ಮೇಲಿನವರು 7 ಜನ ಇದ್ದಾರಲ್ಲ ಮಕ್ಕಳು, ಅವರು ಸುಮ್ಮನೆ ಇರ್ತಾರ ನಿನಗೆ? ಹಾಂ, ಸಾಮಾನ್ಯವಾಗಿ ಮನೆಯಲ್ಲಿ ಕೊನೆ ಮಗು ಹುಟ್ಟಿದೆ ಅಂದರೆ ಕೊನೆ ಮಗು ಮೇಲೆ ಎಲ್ಲರಿಗೂ ಪ್ರೀತಿ ಬಹಳ ಇರ್ತದೆ. 8ನೇ ಮಗು ಕೊನೆ ಮಗು ಆಗುತ್ತೆ. ಆ ಕೊನೆ ಮಗುವನ್ನು ನೀನು ಕೊಂದರೆ ಆ ಉಳಿದ 7 ಜನ ಅಣ್ಣಂದರು ಸುಮ್ಮನೆ ಇರ್ತಾರೆ. ಒಬ್ಬನು ಒಂದು ಕೈ, ಒಬ್ಬನ ತಲೆ, ಒಬ್ಬನ ಕಾಲು, ಒಬ್ಬನ ಕಿವಿ ಕಿತ್ತು ಬಿಡ್ತಾರೆ ಅಷ್ಟೇ. ನಿನ್ನ ಏನಂತೀಯ? ಹೌದಲ್ವಾ? ಈ ಪಾಯಿಂಟಿಂದ ತಗೊಂಡ್ರೂ ಕೂಡ ಮೊದಲನೇ ಕೂಸು ನಿನಗೆ ಡೇಂಜರೇ. ಬ್ಯಾಡಪ್ಪ ಸೀರಿಯಲ್ ಪ್ರಕಾರ 8ನೇ ಮಗುನೇ ನನಗೆ ಲೆಕ್ಕ, ಆಕಾಶವಾಣಿ ಮಾತಿನ ಪ್ರಕಾರ ಅಂತ ಅನ್ನೋದಾದರೂ ಆ ಮಗುನ ನೀನು ಕೊಂದರೆ ಈ ಉಳಿದ 7 ಮಕ್ಕಳು ನಿನ್ನ ಪೀಸ್ ಮಾಡ್ತಾರೆ. ಏನಂತಿ? ಯಾವ್ದು ತಗೊಂತಿ ಮಾತನ್ನ? ಸರಿ, ಮತ್ತೆ ಒಂದು ಕರೆಕ್ಟಾಗಿ ಹೇಳಿಬಿಡ್ರಿ ನಾಡಿದ್ರೆ ಏನು ಮಾಡಬೇಕು? ಅದಕ್ಕೇನೆ ಯಾವುದಕ್ಕೂ ಶತ್ರುಪಕ್ಷ ಶತ್ರುಶೇಷ ಉಳಿಸ್ಬಾರ್ದು. ಮೊದಲನೇ ಕೂಸಿಂದನೇ ನಿನ್ನ ಮರಣ ಕಾರ್ಯ ಸ್ಟಾರ್ಟ್ ಮಾಡು ಅಂದರು. ತಲೆ ಕೆಡಿಸಿಟ್ಬಿಟ್ರು ನಾರದರು ಯಾವ ಕಂಸನಿಗೆ. ನೋಡಿದ್ರ, ಇಲ್ಲಿ ಗಮನಿಸ್ಬೇಕು ನಾವು. ಸುಮ್ಮನೆ ಇದ್ದ ಕಂಸನಿಗೆ ಬಂದು ನಾರದರು ತಲೆ ಕೆಡಿಸಿ ಇಟ್ಬಿಟ್ರು. ಅದಕ್ಕೆ ರೀ ನಾರದರಿದ್ದಲ್ಲಿ ಜಗಳ. ಲೋಕದಲ್ಲಿ ಜನಗಳು ನಾರದರ ಬಗ್ಗೆ ಯಥಾರ್ಥ ಜ್ಞಾನವೇ ಇಲ್ಲ. ನಮಗೆ ತಿಳಿಸ್ತಾರೆ, ನಾರದ ಕಲಹಪ್ರಿಯ ಅಂತ ಒಂದು ಮಾತಿದೆ ನಾರದರಿಗೆ. ಹೌದಲ್ಲ? ಕಲಹ ಅಂದ್ರೇನು? ಕಲಹ ಅಂದರೆ ಜಗಳ. ಅದನ್ನು ನಮ್ಮ ಯೋಗ್ಯತೆ ಮಾಡ್ಕೊಳ್ಳೋ ಅರ್ಥ ಅಷ್ಟೇ. ನಾರದ ಕಲಹಪ್ರಿಯ ಅನ್ನೋ ಶಬ್ದಕ್ಕೆ ಅರ್ಥ ನಾರದರಿದ್ದಲ್ಲಿ ಜಗಳ ಅಂತ ಅರ್ಥ ಅಲ್ಲ. ಕಲಹ ಅನ್ನೋದು ಶಾರ್ಟ್ ಫಾರ್ಮ್, ಅದು ಲಾಂಗ್ ಫಾರ್ಮ್ ಹೇಳ್ತೀವಿ ಕೇಳ್ರಿ. ಹೆಸರು ಕೆಲವರಿಗೆ ಇಷ್ಟುದ್ದ ಇದ್ದಾಗ ಅಷ್ಟುದ್ದ ಹೆಸರು ಯಾರು ಕರೆಯಲ್ಲ, ಸಣ್ಣದು ಮಾಡ್ಕೊಂಡು ಕರೀತಾರೆ. ಹಾಗೆ ನಾರದರಿಗೆ ಅದು ಶಾರ್ಟ್ ಫಾರ್ಮ್. ನಾರದ ಕಲಹಪ್ರಿಯ ಅಂದ್ರೇನು ಗೊತ್ತಾ? ಕಲಹ ಅಂದ್ರೇನು? ಜಗಳ ಅಂತ ಅರ್ಥ ಅಲ್ಲ. ಕಾರ್ಯತ್ವ
ಸೃಷ್ಟಿಕರ್ತೃತ್ವಾತ್ ಕಹ ಬ್ರಹ್ಮ ಅಂತ ಅರ್ಥ. ಲಾ ಲಯಕರ್ತೃತ್ವಾತ್ ಲಹ ರುದ್ರ ಅಂತರ್ಥ. ಹ ಪಾಪಹಾರಕತ್ವಾತ್ ಹರಿಹಿ ನಾರಾಯಣ ಅಂತರ್ಥ. ಕಹ ಅಂದರೆ ಬ್ರಹ್ಮದೇವರು, ಲಾ ಅಂದರೆ ಮಹಾರುದ್ರದೇವರು, ಹ ಅಂದರೆ ಪರಮಾತ್ಮ ಅಂತರ್ಥ. ಕಶ್ಚ ಲಶ್ಚ ಹಶ್ಚ ತೇಷಾಂ ಪ್ರಿಯ ನಾರದ. ನಾರದ ಕಲಹಪ್ರಿಯ ಅಂದರೆ ನಾರದರು ತ್ರಿಮೂರ್ತಿಗಳಿಗೆ ಬಹಳ ಪ್ರೀತ್ಯಾಸ್ಪದರು ಆದ ಕಾರಣ ನಾರದರನ್ನು ಕಲಹಪ್ರಿಯರು ಅಂತ ಕರೀತಾರೆ ಹೊರತು ಜಗಳಗಂಟ್ರು ಅಂತ ಅರ್ಥ ಅಲ್ಲ. ಇತಿ ಜ್ಞಾನಾವಲಂಬೇನ ತೇ ದೈತ್ಯಾಹ ದೈತ್ಯಾನುಗಾಹ ತೇ ಸದಾ ಪ್ರವಿಶಂತೆ ಅಂಧಂತಮಃ ಅಂತ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಶ್ರೀಮದಾಚಾರ್ಯರು. ಸರ್ವಾತ್ಮನ ಒಬ್ಬ ವ್ಯಕ್ತಿಯ ಬಗ್ಗೆ ಯಥಾರ್ಥ ಜ್ಞಾನವಿಲ್ಲದೆ ಗೊತ್ತಿಲ್ಲದೆ ಮನಬಂದಂತೆ ಮಾತನಾಡುವುದು ನರಕಕ್ಕೆ ಹಾದಿಯಾಗತ್ತೆ. ಆದ್ದರಿಂದ ನಾರದರಂಥ ಮಹಾಜ್ಞಾನಿಗಳು ಬ್ರಹ್ಮದೇವರಿಗೆ ಸಾಕ್ಷಾತ್ ಮಕ್ಕಳು, ಪರಮಾತ್ಮನಿಗೆ ಮೊಮ್ಮಕ್ಕಳು, ಅಂಥ ಜ್ಞಾನಿಗಳು ದೇಶ ಸಂಚಾರ ಮಾಡ್ತಾ ವಿಷ್ಣು ಸರ್ವೋತ್ತಮತ್ವಂತ ಸರ್ವದಾ ಪ್ರತಿಪಾದೆಯ, ಸರ್ವತ್ರದಲ್ಲಿ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡ್ತಕ್ಕ ಮಹಾನುಭಾವರು. ಅಂಥ ಮಹಾನುಭಾವರು ಬಂದಲ್ಲಿ ಜಗಳ ಆಗುತ್ತೆ ಅನ್ನೋ ಮಾತು ಅತ್ಯಂತ ಅಸಂಭಾವಿತ. ಅವರು ಏನೋ ಮಾಡಿದ್ದಾರೆ ಅಂದರೆ ಅಲ್ಲಿ ಏನೋ ದೇವರಹಸ್ಯ ಇದೆ ಅಂತಲೇ ಅರ್ಥ ಹೊರತು ಸರ್ವಾತ್ಮನ ನಾರದರು ಬಹಳ ದೊಡ್ಡ ಜ್ಞಾನಿಗಳು ಅನ್ನೋದನ್ನು ನಾರದ ಕಲಹಪ್ರಿಯ ಅಂದರೆ ನಾರದರು ತ್ರಿಮೂರ್ತಿಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದರು ಎಂಬ ಅರ್ಥವನ್ನು ಬಿಟ್ಟರೆ ಇನ್ನು ಅನ್ಯ ಅರ್ಥವನ್ನು ನಾರದರ ವಿಷಯದಲ್ಲಿ ಮಾಡಿಕೋಬಾರ್ದು ಅನ್ನೋದನ್ನು ಶಾಸ್ತ್ರ ನಮಗೆ ತಿಳಿಸ್ಕೊಡುತ್ತೆ. ನಾರದರು ಬಂದು ಹೇಳಿದರು. ನಾರದರು ಬಂದು ಹೇಳಿದ ತಕ್ಷಣ 6 ಮಕ್ಕಳನ್ನು ಲೈನ್ ಬೈ ಲೈನ್ ಕೊಂದ್ಬಿಟ್ಟ. ವಸುದೇವ ದೇವಕಿಯನ್ನು ಜೈಲಲ್ಲಿ ಇಟ್ಬಿಟ್ಟ. 1 by 1 6 ವರ್ಷಕ್ಕೆ 6 ಮಕ್ಕಳು. ಕೃಷ್ಣಾರ್ಪಣ. 7ನೇ ಗರ್ಭಧಾರಣ ಮಾಡಿದ್ಲು. 7ನೇ ಗರ್ಭಿಣಿ ಆದ್ಲು. ಪರಮಾತ್ಮ ಅಂತಾನೆ ಗಚ್ಚದೇವಿ ವ್ರತಂ ಭದ್ರೇ ಗೋಪಗೋಪಭಿಃ ಅಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೆ ಅನ್ಯಾಶ್ಚ ಕಂಸ ಸಂವಿಜ್ಞಾ ವಿವರೇಶು ವಸಂತಿ ದೇವಕ್ಯ ಜಠರೇ ಗರ್ಭಂ ಶೇಷಾಕ್ಯಂ ಧಾಮಮಾಮಕಂ ತತ್ಸನ್ನಿಕೃಷ್ಯ ರೋಹಿಣ್ಯ ಉದರೇ ಸನ್ನಿವೇಶಯ. ಪರಮಾತ್ಮ ಮೂಲ ರೂಪದಲ್ಲೇ ಹೇಳ್ತಾನೆ ಲಕ್ಷ್ಮೀದೇವಿಗೆ ಏನಂತ. ದುರ್ಗಾದೇವಿ ಭೂಲೋಕಕ್ಕೆ ಹೋಗಿ ದೇವಕಿ 7ನೇ ಗರ್ಭಿಣಿ ಇದ್ದಾಳೆ. ಆ ದೇವಕಿಯಲ್ಲಿ ಇರುವ ಮಗುವನ್ನು ಎಳೆದು ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡು. ದೇವಕಿಯ ಗರ್ಭ ಖಾಲಿಯಾಗುತ್ತೆ, 7ನೇ ಗರ್ಭ. ಆ 7ನೇ ಗರ್ಭದಲ್ಲಿ ಶೇಷದೇವರಿದ್ದಾರೆ, ಅವರೇ ಮುಂದೆ ಬಲರಾಮ ದೇವರಾಗ್ತಾರೆ. ರೋಹಿಣಿಯ ಗರ್ಭಕ್ಕೆ ಹಾಕು. 7ನೇ ಗರ್ಭ ಖಾಲಿಯಾಗತ್ತೆ. 8ನೇದಾಗಿ ನಾನು ಪ್ರವೇಶ ಮಾಡ್ತೀನಿ. 8ನೇದಾಗಿ ನಾನು ಅವತಾರ ಮಾಡ್ತೀನಿ. ಅವತಾರ ಮಾಡಿ ಪುಟಾಚಿ ಕೂಸಾಗಿ ವಸುದೇವನ ಮೂಲಕ ಕೂಸಿನ ರೂಪದಲ್ಲಿ ನಂದಗೋಪ ಯಶೋಧಾದೇವಿಯವರ ಮನೆಗೆ ಬರ್ತೀನಿ. ಅಲ್ಲಿಗೆ ನಾನು ಬರೋದ್ರೊಳಗೆ ನೀನು ಯಶೋದಮ್ಮನ ಪಕ್ಕದಲ್ಲಿ ಪುಟಾಚಿ ಕೂಸಾಗಿ ನೀನು ಮಲ್ಕೋ. ವಸುದೇವ ಬಂದು ನನ್ನನ್ನು ಗೋಕುಲಕ್ಕೆ ಬಿಟ್ಟು ಗೋಕುಲದಿಂದ ನಿನ್ನನ್ನು ಮಥುರಾ ಪಟ್ಟಣಕ್ಕೆ ಕರ್ಕೊಂಬರ್ತಾನೆ. ನೀನು ಶಿಶುವಾಗಿರು. ಬಂದು ಕಂಸನಿಗೆ ಮರಣವಾರ್ತೆಯನ್ನು ನಿಶ್ಚಯ ಮಾಡು, ಮಾಯ. ಮುಂದಿನ ವ್ಯಾಪಾರ ಭೂಲೋಕದಲ್ಲಿ ಅವತಾರ ಮಾಡಿದ ಮೇಲೆ ಮಾಡೋಣ ಅಂಥೇಳಿ ಮೂಲ ರೂಪದಲ್ಲೇ ದೇವರು ಆಜ್ಞೆ ಮಾಡಿಬಿಟ್ಟ ಲಕ್ಷ್ಮೀದೇವಿಗೆ. ಆಗ ದುರ್ಗಾದೇವಿ ವೈಕುಂಠ ಲೋಕದಿಂದ ಕೆಳಗಿಳಿತಾಳಂತೆ. ಸ್ತೋತ್ರ ಮಾಡ್ತಾರೆ ಇಲ್ಲಿ ನೋಡ್ರಿ. ನಾಮಧೇಯಾನಿ ಕುರುವಂತಿ ನಾಮಾನಿ ಚ ನರಾಭುವಿ ದುರ್ಗೇತಿ ಭದ್ರಕಾಳೀತಿ ವಿಜಯಾ ವೈಷ್ಣವೇತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣಿ ಈಶಾನ ಶಾರದಾ ಇತಿ ಅಂಬಿಕೇತಿ ಚ ಗರ್ಭಸಂಕರ್ಷಣಾತ್ತಂ ವೈ ಪ್ರಾಹುಃ ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಭದ್ರಂ ಬಲೋಚ್ಛ್ರಯಾತ್. ವಿಜಯದಾಸರಂತಾರೆ ನಮ್ಮಮ್ಮ ವೈಕುಂಠ ಲೋಕದಿಂದ ಕೆಳಗಿಳಿತಾ ಇದ್ರೆ ಮಂದಾರದ್ಧರ ನರಸಿಗೆ ಇಂದಿರೆಯನ್ನ ಕುಂದು ದೋಷಗಳಳಿಗೆ ಅಂದ ಸೌಭಾಗ್ಯದ ಸಿರಿಯೇ ತಾಯೇ ನಿನ್ನ ಕಂದನ ಮುಂದಕ್ಕೆ ಕರಿಯೇ ಸಿಂಧು ಶಯನ ಸಿರಿ ವಿಜಯ ವಿಠಲರಗೆಂದೆಂದಿಗೂ ಮನದಿಂದ ಗಲದೆಯಾನಂದದಿಂದಲೇ ಬಂದು ಮುಂದೆ ಕುಣಿಯುವಂತೆ ವಂದಿಸಿ ಪೇಳಮ್ಮ ಸಿಂಧು ಸುತಗಳೇ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕೋಮಲಾಂಗಿ ಸಾಮಗಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರಸುರ ಸೋಮ ಮಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಕೋಮಲಾಂಗಿ ಸಾಮಗಯನ ಪ್ರಿಯಳೇ.
ಮಹಾಲಕ್ಷ್ಮೀ ದೇವಿ ಬಂದು ದೇವಕಿಯ ಗರ್ಭದಲ್ಲಿ ಇರುವ 3 ತಿಂಗಳು ಮಗುನ ಆ ಪರಮಾತ್ಮನ ಆಜ್ಞಾನುಸಾರವಾಗಿ ದೇವಕಿಯಲ್ಲಿ ಗರ್ಭದಲ್ಲಿದ್ದ ಶೇಷದೇವರನ್ನ ಎಳೆದು ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡಿ ದುರ್ಗಾದೇವಿ ಗೋಕುಲಕ್ಕೆ ಹೊರಟಿದ್ದಾಳೆ ಅಂತ ತಿಳಿಸ್ತಾರೆ. ಅದಾದ ಮೇಲೆ 8ನೇ ಗರ್ಭಕ್ಕೆ ಪರಮಾತ್ಮ ವೈಕುಂಠದಿಂದ ಇಳಿತಾನ್ರಿ ಸ್ವಾಮಿ. ವಿಶೇಷ ಅನುಗ್ರಹೋನ್ಮುಖನಾಗಿ ಪ್ರವೇಶ ಮಾಡ್ತಾನೆ. ಬ್ರಹ್ಮಭವಾವೂಚತು ಬ್ರಹ್ಮ ಭವಶ್ಚ ತತ್ರೈತ್ಯ ಮುನಿಭಿಃ ನಾರದಾದಿಭಿಃ ದೇವೈಃ ಸಾನುಚರೈಃ ಸಾಕಂ ಗೀರ್ಭಿಃ ವಿಷ್ಣು ಅಥಾಸ್ತವತ್. ಎಲ್ಲರೂ ವಿಶೇಷ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು, ರುದ್ರದೇವರು, ನಾರದಾದಿ ಮುನಿಗಳು ದೇವಕಿಯ ಗರ್ಭದಲ್ಲಿ ಸನ್ನಿಹಿತನಾದ ಕೃಷ್ಣ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಏಕಾಯನೋಸೌ ತ್ರಿಫಲಸ್ತ್ರಿಮೂಲಶ್ಚ ಚತುರಸಃ ಪಂಚಶಿವಃ ಷಡಾತ್ಮ ಸಪ್ತತ್ವಕ್ ಅಷ್ಟವಿಟಪಃ ನವಾಕ್ಷೋ ದಶಚ್ಛದೀಃ ದ್ವಿಕಗೋಖ್ಯಾದಿವೃಕ್ಷಃ ನ ನಾಮರೂಪೇ ಗುಣಕರ್ಮಜನ್ಮಭಿಃ ನಿರೂಪಿತವ್ಯೇತವತಸ್ಸ ಸಾಕ್ಷಿಣಃ ಮನೋವಚೋಭ್ಯಾಮನುಮೇಯವರ್ತ್ಮನಃ ದೇವಕ್ರಿಯಾಯಾಃ ಪ್ರತಿಯಂ ತಥಾಪಿ ಶೃಣ್ವನ್ ಘೃಣನ್ ಸಂಸ್ಮರಯಂ ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ. ಏನು ಜಗತ್ಪತಿಯಾದ ಪರಮಾತ್ಮನು ತಾಯಿಯ ಗರ್ಭದಲ್ಲಿ ವಿಶೇಷ ಅಥ ಸರ್ವಗುಣೋಪೇತಃ ಕಾಲಃ ಪರಮಶೋಭನಃ. ಪರಮಾತ್ಮ ಸರ್ವಗುಹಾಶಯಃ ಅಂತಾರೆ. ದೇಶತಃ ಕಾಲತಃ ಗುಣತಃ ಸರ್ವತ್ರ ಪರಿಪೂರ್ಣನಾಗಿ ಸರ್ವತ್ರ ವ್ಯಾಪ್ತನಾದ ಗುಣಪರಿಪೂರ್ಣನಾದ ಜಗತ್ಪತಿಯಾದ ಪರಮಾತ್ಮನು ಅನುಗ್ರಹ ಮಾಡಬೇಕು ಎಂಬ ಕಾರಣದಿಂದ ದೇವಕಿಯ ಗರ್ಭದಲ್ಲಿ ವಿಶೇಷವಾಗಿ ಅನುಗ್ರಹೋನ್ಮುಖನಾಗಿ ಪ್ರವೇಶ ಮಾಡಿದ್ದಾನೆ ಹೊರತು ಶುಕ್ಲಶೋಣಿತವಾದ ದೇಹವುಳ್ಳವನಾಗಿ ಪ್ರಕೃತಿ ಸಂಬಂಧದಿಂದಾಗಲಿ ಸತ್ವರದ ಸ್ತಮೋಗುಣಗಳ ಸಂಬಂಧವಾಗಲಿ ನಮ್ಮ ಸ್ವಾಮಿಗಿಲ್ಲ ಅನ್ನೋದನ್ನು ಮುಂದೆ ತಿಳಿಸ್ತಾರೆ. ಆ ಪರಮಾತ್ಮ ಪ್ರವೇಶ ಮಾಡಿದ ಗರ್ಭವನ್ನು ವಿಶೇಷ ಸ್ತೋತ್ರ ಮಾಡ್ತಾರೆ ಬ್ರಹ್ಮಾದಿಗಳು. ಆ ಸ್ತೋತ್ರವನ್ನು ಪಾರಾಯಣ ಮಾಡೋರಿಗೆ, ಶ್ರವಣ ಮಾಡೋರಿಗೆ, ಅನುಸಂಧಾನ ಮಾಡೋರಿಗೆ ತಾಯಿಯ ಗರ್ಭವಾಸ ದುಃಖವನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ ಎಂಬ ಮಾತನ್ನು ಶಾಸ್ತ್ರಕಾರರು ನಮಗೆ ತಿಳಿಸಿದ್ದಾರೆ. ಒಳ್ಳೆ ಸಮಯದಲ್ಲಿ ಚಂದ್ರೋದಯಕ್ಕೆ ಅಷ್ಟಮಿ ತಿಥಿ ಮಧ್ಯರಾತ್ರಿ ಫಳಿಚ್ಚಂತ ವಿಶಿಷ್ಟವಾದ ಕಾಂತಿ ಆ ಬಂಧಿಕಾನೆಯಲ್ಲಿ ಬಂತು. ವಸುದೇವ ದೇವಕಿಯ ಮೈ ತುಂಬ ಸರ್ಪಳಿಗಳನ್ನು ಕಟ್ಟಿದ್ದಾರೆ. ಕೂಸು ಹುಡ್ತು ನೋಡ್ತಾರೆ, ಅನಂತ ಕೋಟಿ ಸೂರ್ಯ ಪ್ರಕಾಶಮಾನ ನಿಂತುಬಿಟ್ಟಿದ್ದಾನೆ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರವೈಡೂರ್ಯ ಕಿರೀಟಕುಂಡಲದ್ವಿಷ ಪರಿಷ್ವಕ್ತಸಹಸ್ರಕುಂತಲಂ ಉದ್ಧಾಮ ಕಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಹೇಗಿದ್ದ ನಮ್ಮ ಸ್ವಾಮಿ ತಮದ್ಭುತಂ ಅತ್ಯದ್ಭುತನಾಗಿ, ಚತುರ್ಮುಖ ಬ್ರಹ್ಮದೇವರಿಗೆ ತಂದೆ, ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಸೃಷ್ಟಿಕರ್ತ ಜಗತ್ಪತಿ, 4 ಭುಜಗಳಿಂದ ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿದ್ದಾನೆ, ಪೀತಾಂಬರ ಉಟ್ಕೊಂಡಾನೆ, ಹೊದ್ಕೊಂಡಾನೆ, ವಜ್ರ ಕಿರೀಟ ಹಾಕ್ಕೊಂಡಾನೆ, ಶ್ರೀವತ್ಸಸಿನಿಂದ ಶೋಭಿಸ್ತಾ ಇದ್ದಾನೆ, ವನಮಾಲೆ ಹಾಕ್ಕೊಂಡಾನೆ, ಅನಂತ ಕೋಟಿ ಸೂರ್ಯ ಪ್ರಕಾಶಮಾನ, ಅನಂತ ಚಂದ್ರಕಾಂತಿ, ಅದ್ಭುತವಾದ ಸೌಂದರ್ಯ. ಆ ಜಗತ್ಪತಿಯಾದ ಪರಮಾತ್ಮ ಪ್ರತ್ಯಕ್ಷನಾದಾಗ ಹೇಗೆ ಕಂಡ ನಮ್ಮ ವಿಜಯರಾಯರಂತಾರೆ, ನೀಲಮಾಣಿಕ್ಯದ ಪುತ್ಥಳಿಯೋ ನೀಲೋತ್ಫಲದ ಪ್ರಭೆಯೋ ಕರಿಶಾವಕದ ಥಳಪೋ ಶ್ರೀ ಮಹಾಲಕ್ಷ್ಮಿ ಮಾಡಿದ ಪುಣ್ಯನಿಧಿಯೋ ವಿಜಯ ವಿಠಲನ ನೋಡಿದರು ಆಗ. ಅಂತಹ ಸರ್ವೋತ್ತಮನಾದ ಗುಣಪರಿಪೂರ್ಣನಾದ ದೋಷದೂರನಾದ ನಿರ್ದುಷ್ಟನಾದ ಶಾಸ್ತ್ರೈಕ ಸಮಧಿಗಮ್ಯನಾದ ಜಗತ್ಪತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ 16 ವರ್ಷರಿ ಜಗತ್ತಿನಲ್ಲಿ ಶ್ರೀಮದಾಚಾರ್ಯರಂತಾರೆ, ರಾಜರಂತಾರೆ, ಯಾವ ಮಹಾತಾಯಿ ಹಡಿತಾಳಿಂತ ಮಗನ್ನ ನೋಡ್ರಿ ಅಂತಾರೆ. ಪರಮಾತ್ಮ ಅವತಾರ ಮಾಡಿದಾಗ ದೇವರಿಗೆ 16 ವರ್ಷ ಅಂತೆ. ಅವನಿಗೆ ಯಾವುದೇ ತಾಯಿಯ ಗರ್ಭವಾಸ ದುಃಖಾನುಭವ, ದುಃಖ, ಪ್ರಕೃತಿ ಸಂಬಂಧ
ಸತ್ವರದ ಸ್ತಮೋಗುಣಗಳ ವ್ಯಾಪ್ತಿ ಯಾವುದು ದೇವರಿಗಿಲ್ಲ ಅಂತ ತೋರಿಸಲಿಕ್ಕೆ ಸರ್ವಾಲಂಕಾರ ಭೂಷಿತನಾಗೆ ಪರಮಾತ್ಮ ತಾಯಿಯ ಗರ್ಭದಿಂದ ಕಾಣಿಸ್ಕೊಂಡಾನೆ. ಸಾಧಾರಣವಾಗಿ ತಾಯಿಯ ಗರ್ಭದಿಂದ ಹುಟ್ಟೋರೆಲ್ಲ ಹೇಗಿರ್ತಾರೆ? ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೆ. ಹುಟ್ಟೋರಿಗೆಲ್ಲ ಒಂದು ತುಂಡು ಬಟ್ಟೆ ಯಾರು ಮೈ ಮೇಲೆ ಇರ್ತೇನ್ರಿ? ಜಗತ್ಪತಿಯಾದ ನಮ್ಮ ಸ್ವಾಮಿಗೆ ಸರ್ವಾಲಂಕಾರ ಭೂಷಿತನಾಗಿದ್ದಾನೆ ಅನ್ನೋದನ್ನು ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಇಂಥ ರುಕ್ಮಿಣೀಶ ವಿಜಯದಲ್ಲಿ ರಾಜರೂ ಕೂಡ ಪರಮಾತ್ಮ ನರಸಿಂಹದೇವರ ದೃಷ್ಟಾಂತವನ್ನು ಕೊಡ್ತಾರೆ. ಸರ್ವಾತ್ಮನ ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ ಇವಕ್ಕೆಲ್ಲ ತಂದೆ ತಾಯಿ ಯಾರಪ್ಪ? ಇವರಿಗೆಲ್ಲ ಯಾರು ತಂದೆ ಯಾರು ತಾಯಿ? ಅದರಿಂದ ನೇಹನ ನಾಸ್ತಿ ಕಿಂಚನ. ಅದರಿಂದ ಅಭಿನ್ನನಾದ ಜಗತ್ಪತಿಯಾದ ಕೃಷ್ಣ ಪರಮಾತ್ಮ ಅವನಿಗೆ ವಸುದೇವ ದೇವಕಿ ತಂದೆ ತಾಯಿ ಅನ್ನೋದು ಔಪಚಾರಿಕವೇ ಹೊರತು ವಸ್ತುತಃ ಅಲ್ಲ. ಅವರು ಅವತಾರ ಮಾಡಿದ ತಕ್ಷಣವೇ ವಸುದೇವ ಸ್ತೋತ್ರ ಮಾಡ್ತಾನೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೇ ಪರಃ ಕೇವಲ ಅನುಭವಾನಂದ ಸ್ವರೂಪ ಸರ್ವಬುದ್ಧಿ ದೃಕ್. ಸ್ವಾಮಿ ಪ್ರಕೃತಿ ವಿಲಕ್ಷಣನಾಗಿದ್ದೆ, ಅನಂತಕೋಟಿ ಬ್ರಹ್ಮಾಂಡಕ್ಕೆ ಸ್ವಾಮಿಯಾಗಿದ್ದಿ. ನಾವೆಲ್ಲ ನಿನಗೆ ಮಕ್ಕಳೇ ಹೊರತು ನೀನು ನಮಗೆ ಹೇಗಪ್ಪ ಮಗ? ಯಾರು ಹೇಳಿದ್ರು ನೀನು ನಮ್ಮ ಮಗ ಅಂತ? ಸರ್ವಾತ್ಮನ ನೀನು ಜಗತ್ಪತಿಯಾಗಿದ್ದಿ, ನಿನ್ನ ಅಧೀನ ಮುಕ್ತಾಮುಕ್ತನಯಾಮಕನಾಗಿದ್ದಿ, ಪ್ರಕೃತಿ ವಿಲಕ್ಷಣನಾಗಿದ್ದಿ. ಇಂಥ ಸರ್ವೋತ್ತಮನಾದ ಪ್ರಕೃತಿಯಿಂದ ಬದ್ಧರಾದ ನಾವು, ಶುಕ್ಲಶೋಣಿತವಾದ ದೇಹವುಳ್ಳಂತಹ ನಮಗೆ ನೀನು ಜ್ಞಾನಾನಂದಮಯನಾದ ಪರಮಾತ್ಮ ಮಗ ಆಗೋದಾದರೂ ಹೇಗೆ? ಆದ ಕಾರಣ ನಾವೆಲ್ಲ ಬ್ರಹ್ಮಾಂಡದಲ್ಲಿರೋರೆಲ್ಲ ನಿನ್ನ ಮಕ್ಕಳು, ನೀನು ನಮ್ಮ ಮಗ ಅಲ್ಲ. ದೇವಕಿನೂ ಅಂತಾಳೆ, ಮಮ ಗರ್ಭಗೋಭೂತಹೋ ನೃಲೋಕಸ್ಸ ವಿಡಂಬನಂ ಮಹತ್. ಸ್ವಾಮಿ ಯಾರು ಹೇಳಿದ್ರಪ್ಪ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ್ದು ಕೃಷ್ಣ ಅಂತ? ಸರ್ವತ್ರ ವ್ಯಾಪ್ತನಾದ ಸರ್ವಗುಹಾಶಯ ಭಾಗವತ ಹೇಳಿತು. ದೇಶತಃ ಕಾಲತಃ ಗುಣತಃ ಸರ್ವತ್ರ ಪರಿಪೂರ್ಣನಾಗಿ ವ್ಯಾಪ್ತನಾದಂತಹ ಜಗತ್ಪತಿ ಅನುಗ್ರಹೋನ್ಮುಖನಾಗಿ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿದನೇ ಹೊರತು ನಮ್ಮಂತೆ ಪ್ರಕೃತಿಯಿಂದ ಬದ್ಧನಾಗಿ ತಾಯಿಯ ಗರ್ಭವಾಸವನ್ನು ಮಾಡ್ತಾ ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲೋಪಗೀತ ಯಾವ ಕಪಿಲನಾಮಕ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ. ತಾಯಿಯ ಗರ್ಭದಲ್ಲಿ ಪಡಬಹುದಾದ ಅವಸ್ಥೆ ಏನು ಜೀವ ಅಂತ. ಪರಮಾತ್ಮ ಪ್ರಕೃತಿ ವಿಲಕ್ಷಣ ಅಂದ ಮೇಲೆ ಪ್ರಕೃತಿ ವಿಲಕ್ಷಣನಾದ ಪರಮಾತ್ಮನಿಗೆ ಯಾವುದೇ ರೀತಿಯಾದ ದುಃಖಗಳು ಸರ್ವಾತ್ಮನ ಇಲ್ಲ. ಪ್ರಕೃತಿ ಸಂಬಂಧನೇ ಇಲ್ಲದೆ ಇದ್ದವನಿಗೆ ದುಃಖ ಎಲ್ಲಿಂದ ತರ್ತೀರಿ? ಆದ್ದರಿಂದ ಇಂತಹ ಸರ್ವೋತ್ತಮನಾದ ಪರಮಾತ್ಮ ಅವತಾರ ಮಾಡ್ದ ಅನ್ನೋದನ್ನು ಕನಕದಾಸರು ಬಹಳ ಚಮತ್ಕಾರವಾಗಿ ತಿಳಿಸ್ತಾರೆ. ಪರಮಾತ್ಮ ಅವತಾರ ಮಾಡ್ದ. ಸುರಪನ ಸುತನ ಸುತನ ಸುತ ಸುತ ಸುತನ ಅರ್ಥವೇ ಆಗಲ್ಲ. ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ದ ಅರ್ಥ ಆದರೆ ಸಾಕಾಗಿದೆ ನಿಮಗೆ. ಇನ್ನು ಈ ಒಗಟೆಯಲ್ಲಿಂದ ಅರ್ಥ ಆಗಬೇಕು. ಕನಕದಾಸರು ಮಹಿಮಾ ಇದು. ಸುರಪನ ಸುತನ 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 ಯಾಗಗ್ನಿಯಲಿ ಉರುಳುವವನ ತಲೆ ಕಾಯ್ದವನ ನಂದನನ ಸತಿಶಿರೋಮಣಿಗಳುಪಿದನ ಸೋದರಿಯ ಸುತೆಯನು ಕರಪಿಡಿದವನ ತಾಯಿಯ ಅಗ್ರಜನಿಗೆ ರಘುವೆನು ಅಗ್ರಜನಿಗೆ ರಘುವೆನು. ಕನಕದಾಸರ ಮಾತು ನೋಡ್ರಿ ಹೇಗಿದೆ. ಮಹಾನುಭಾವರು ಕನಕದಾಸರು ತಿಳಿಸ್ತಾರೆ. ಸುರಪನ, ಸುರರು ದೇವತೆಗಳನ್ನು ಸಂರಕ್ಷಣೆ ಮಾಡೋರು ಇಂದ್ರದೇವರು. ಇಂದ್ರದೇವರು ದೇವತೆಗಳಿಗೆ ನಾಯಕರು. ಸುರಪನ ಅಂದರೆ ಇಂದ್ರದೇವರ ಸುತನ, ಅರ್ಜುನನ ಸುತನ, ಅಭಿಮನ್ಯುವಿನ ಸುತನ, ಪರೀಕ್ಷಿನ್ ಮಹಾರಾಜರ ಸುತನ, ಜನ್ಮೇಜಯರಾಜನ ಉದ್ದಕ್ಕೆ ಬಂದರು. ಸುರಪನ ಇಂದ್ರನ ಸುತನ, ಅರ್ಜುನನ ಸುತನ, ಅಭಿಮನ್ಯುವಿನ ಸುತನ, ಪರೀಕ್ಷಿನ್ ಮಹಾರಾಜರ ಸುತನ, ಜನ್ಮೇಜಯರಾಜನ ಯಾಗಾಗ್ನಿಯಲಿ ಉರುಳುವವನ. ಪರೀಕ್ಷಿನ್ ಮಹಾರಾಜರು ತಕ್ಷಕನಿಂದ ಹತರಾದರು ಎಂಬ ವಾರ್ತೆ ಗೊತ್ತಾದ ಮೇಲೆ ಪರೀಕ್ಷಿನ್ ಮಹಾರಾಜರ ಮಕ್ಕಳು ಜನ್ಮೇಜಯ ರಾಜ, ಆ ಜನ್ಮೇಜಯ ರಾಜ ಸರ್ಪಯಾಗವನ್ನು ಮಾಡ್ತಾರೆ. ಸರ್ಪಯಾಗ ಮಾಡೋ ಕಾಲಕ್ಕೆ ತಕ್ಷಕನಿಂದ ಹತನಾಗಿದ್ದಾನೆ ನಮ್ಮ ತಂದೆ ಅಂತ ತಿಳ್ಕೊಂಡು ಸರ್ಪಯಾಗ ಮಾಡಿದಾಗ ಇಂದ್ರದೇವರನ್ನು ಆಶ್ರಯ ಮಾಡಿಕೊಂಡಿದ್ದಾನೆ ತಕ್ಷಕ. ಅದಕ್ಕೆ ಇಂದ್ರದೇವರ ಸಮೇತವಾಗಿ ಆಹುತಿ ಕರೀತಾರೆ. ಆ ಸಮಯದಲ್ಲಿ ಇಂದ್ರದೇವರಿಂದ ತಾತ್ಕಾಲಿಕವಾಗಿ ಸಂರಕ್ಷಿತನಾದ ತಕ್ಷಕ. ಅದಕ್ಕೆ ತಕ್ಷಕನ ತಲೆ ಕಾಯ್ದವನ, ತಕ್ಷಕನನ್ನು ಕಾಪಾಡಿದವರು ಇಂದ್ರದೇವರು. ಇಂದ್ರದೇವರ ನಂದನನ, ಇಂದ್ರದೇವರ ಮಗ ಅರ್ಜುನನ ಸತಿಶಿರೋಮಣಿಯ. ಅರ್ಜುನನಿಗೆ ಹೆಂಡತಿಯರು ಬೇರೆ ಬೇರೆಯವರೆಲ್ಲ ಇದ್ದಾರೆ. ಅಂದರೆ ಇಲ್ಲಿ ಬೇಕಾದವಳು ದ್ರೌಪದಿ ದೇವಿ. ದ್ರೌಪದಿ ದೇವಿಯ ಅಳುಪಿದನ, ದ್ರೌಪದಿ ದೇವಿಯನ್ನು ಅಪಮಾನಗೊಳಿಸಬೇಕು ಅಂತ ಅಪಮಾನ ಮಾಡೂ ಬಿಡ್ತಾನೆ ಸಭಾದಲ್ಲಿ. ಯಾರು?
ಕೀಚಕನ ಸೋದರಿಯ. ಕೀಚಕನ ಸೋದರಿ ಸುದೇಶ್ನ. ವಿರಾಟ ರಾಜ ಸುದೇಶ್ನ ಗಂಡ ಹೆಂಡತಿ. ಆ ಸುದೇಶ್ನ ವಿರಾಟ ರಾಜನ ಹೆಂಡತಿಯ ತಮ್ಮ ಕೀಚಕ. ಕೀಚಕನ ಸೋದರಿಯ ಸುದೇಶ್ನಯ ಸುತೆಯನು. ಸುದೇಶ್ನ ವಿರಾಟ್ ರಾಜ ಸುದೇಶ್ನ ದಂಪತಿಗಳಲ್ಲಿ ಹುಟ್ಟಿದವರೇ ಉತ್ತರ ಕುಮಾರ ಮತ್ತು ಉತ್ತರಾದೇವಿ. ಆ ಉತ್ತರಾದೇವಿಯ ಕರಪಿಡಿದವನ. ಉತ್ತರಾದೇವಿಯ ಗಂಡ ಯಾರು? ಅಭಿಮನ್ಯುವಿನ ತಾಯಿಯ. ಅಭಿಮನ್ಯುವಿನ ತಾಯಿ ಸುಭದ್ರಾದೇವಿ. ಸುಭದ್ರಾದೇವಿಯ ಅಗ್ರಜನಿಗೆ. ಸುಭದ್ರಾದೇವಿಯ ಅಗ್ರಜ ಯಾರು? ಶ್ರೀಕೃಷ್ಣನು. ನೆನವೆ ನನ್ನ ಭರತ ಶ್ರೀಕೃಷ್ಣನ. ಆದ್ದರಿಂದ ಆ ಕೃಷ್ಣ ಪರಮಾತ್ಮ ಇಲ್ಲಿ ಮಗನಾಗಿ ಅವತಾರ ಮಾಡಿದ್ದಾನೆ ಅನ್ನೋದನ್ನು ಚಮತ್ಕಾರವಾಗಿ ತಿಳಿಸ್ತಾರೆ. ಈ ರೀತಿ ಜಗಜ್ಜನ್ಮಾದಿ ಕಾರಣನಾಥ ಕೃಷ್ಣ ಪರಮಾತ್ಮ ಮಗನಾಗಿ ಕಾಣಿಸಿಕೊಂಡಾಗ ವಸುದೇವ ದೇವಕಿ ಅವತಾರವನ್ನು ಮಾಡಿದಂಥ ಕೃಷ್ಣನಿಗೆ ವಿಶೇಷ ಸ್ತೋತ್ರವನ್ನು ಮಾಡಿ ಅನ್ನೋ ಕಾಲಕ್ಕೆ ಪರಮಾತ್ಮ ಅಂತಾನೆ, ಈಗ ಇಷ್ಟೋ ತನಕ ನೀವು ಮಾತಾಡಿದ್ದು ಸಾಕು, ಈಗ ನಾನು ಮಾತಾಡ್ತೀನಿ ಕೇಳ್ರಿ ಅಂದ ಪರಮಾತ್ಮ. ನೀವು ಮಾತಾಡಿದ್ದು ಸಾಕು, ನಾನು ಮಾತಾಡ್ತೀನಿ. ನನಗೆ 3 ಜನ್ಮದಲ್ಲಿ ಭೂಲೋಕದಲ್ಲಿ ನನ್ನನ್ನು ಮಗನನ್ನಾಗಿ ಪಡಿಬೇಕು ಅಂತ ವರವನ್ನು ಕೇಳಿದವರು ನೀವು. ಮೊದಲನೇ ಜನ್ಮವೇ ಪೃಷ್ಟಿಗರ್ಭ ಅವತಾರ. 2ನೇ ಜನ್ಮ ಉಪೇಂದ್ರ ಇತಿ ವಿಖ್ಯಾತ ವಾಮನತ್ವಾಚ್ಚ ವಾಮನಃ. 2ನೇ ಅವತಾರವೇ ವಾಮನಾವತಾರ ಅದಿತಿ ಕಶ್ಯಪರಲ್ಲಿ. ಇನ್ನು 3ನೇ ಅವತಾರವೇ ಕೃಷ್ಣಾವತಾರ. ಮೊದಲನೇದು ಪೃಷ್ಟಿಗರ್ಭ, 2ನೇದು ವಾಮನಾವತಾರ, 3ನೇದೇ ಕೃಷ್ಣ ಪರಮಾತ್ಮನ ಅವತಾರ. ಇದು ಫೈನಲ್ ಅವತಾರ. ನಿಮಗೆ ಮೂಲ ರೂಪದಲ್ಲೇ ವರ ಕೊಟ್ಟಿದ್ದೆ ಅದಿತಿ ಕಶ್ಯಪರಿಗೆ. ವರಕ್ಕನುಗುಣವಾಗಿ ಇದು 3ನೇ ಅವತಾರ ವಾಮನಾವತಾರ ಆಗಿದೆ, ಪೃಷ್ಣಗರ್ಭ ಅವತಾರ ಆಗೋಗಿದೆ ಕೃತಯುಗದಲ್ಲಿ. ಈಗ ದ್ವಾಪರದ ಅಂತ್ಯ. ಈಗ ಕೃಷ್ಣನಾಗಿ ಅವತಾರ ಮಾಡ್ತಾ ಇದ್ದೀನಿ. ನಿಮಗೆ ಕೊಟ್ಟ ವರಕ್ಕನುಗುಣವಾದ 3ನೇ ಅವತಾರ ಇದು. ಆದ್ದರಿಂದ ಇನ್ನು ನಾನು ಅವತಾರ ಮಾಡಿದ್ದಾಗಿದೆ. ನಾನು ಪುಟಾಚಿ ಕೂಸಾಗಿ ಮಲ್ಕೊತೀನಿ. ನನ್ನನ್ನು ಕರ್ಕೊಂಡು ಹೋಗಿ ಯಶೋದಮ್ಮನ ಪಕ್ಕದಲ್ಲಿ ಮಲಗಿಸ್ರಿ ಗೋಕುಲಕ್ಕೆ. ಗೋಕುಲದಲ್ಲಿ ನನ್ನ ಹೆಂಡತಿ ಇದ್ದಾಳೆ ದುರ್ಗಾದೇವಿ, ಅವಳ ಕರ್ಕೊಂಬಂದು ಇಲ್ಲಿ ಬಿಡ್ರಿ, ಉಳಿದಿದ್ದ ವ್ಯಾಪಾರ ನಾವು ಮಾಡ್ಕೊತೀವಿ ಅಂಥೇಳಿ ಪರಮಾತ್ಮ ಅವ್ರಿಗೆ ಆಜ್ಞೆ ಮಾಡಿ ಬಭೂವ ಪ್ರಾಕೃತ ಶಿಶು. ಪ್ರಾಕೃತವತ್, ಯಾವ ಪ್ರಕೃತಿ ಸಂಬಂಧವಾದ ಕೂಸು ಹೇಗಿರಬಹುದು ಹಾಗೆ ಪುಟಾಚಿ ಕೂಸು ನಾಟಕ ಮಾಡ್ತಾ ಪರಮಾತ್ಮ ಕಿಲಿಕಿಲ ನಗ್ತಾ ಮಲ್ಕೊಬಿಟ್ಟ. ಇಲ್ಲಿ ಗಮನಿಸ್ಬೇಕು. ಮತ್ತೆ ರಾಜರು ಬಹಳ ಚಮತ್ಕಾರ ರುಕ್ಮಿಣೀಶ ವಿಜಯದಲ್ಲಿ ಈ ಜಾಗಗಳಲ್ಲಿ. ಸರಿ, ಕೃಷ್ಣ ಪರಮಾತ್ಮ ಯಾಕೆ ಹೋದ ಅಲ್ಲಿಗೆ? ಕಂಸಭಿತ್ಯ ಅಂತೀರಾ? ಕಂಸನ ಭಯನ ನಮ್ಮ ಸ್ವಾಮಿಗೆ, ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಜಗತ್ಪತಿಗೆ ಕಂಸ ಒಂದು ಇನ್ಸೆಕ್ಟ್ ಅಷ್ಟೇ. ಆ ಕಂಸದಿಂದ ಯಾವ ಆಟವೂ ನಡೆಯಲ್ಲ ಪರಮಾತ್ಮನ ಮುಂದೆ, ಯಾವ ಮೂಲೆಗೂ ಹೊತ್ತಲ್ಲ ಪರಮಾತ್ಮನ ಸಾಮರ್ಥ್ಯಕ್ಕೆ. ಮತ್ತು ಪರಮಾತ್ಮ ಹೋಗಿದ್ದಾದರೂ ಯಾಕೆ? ಪರಮಾತ್ಮ ಯಾಕೆ ಹೋದ? ಯಶೋದಾನ ಯಶೋಧ ಮಾಡ್ಲಿಕ್ಕೆ ಹೋದ ಅಂತಾರೆ ರಾಜ. ತಥೋ ಯಶೋಧಾಂ ಸ್ವಕುಲಸ್ಯ ಪುಣ್ಯ ಲಸದ್ಯಶೋಧಾಂ ಕರಿಷ್ಯಮಾಣಃ. ವಾದರಾಜ ಸ್ವಾಮಿಗಳಂದರು ಏನಂದರೆ, ಯಶೋದಾನ ಯಶೋಧ ಮಾಡಬೇಕು ಅಂತ ದೇವರು ಹೋದ. ಯಶೋಧಾದೇವಿಗೆ ಯಶಃ ಅಂದರೆ ಮೋಕ್ಷ, ಕೊಡಲಿಕ್ಕೋಸ್ಕರವಾಗಿ ಯಶೋಧಾದೇವಿಗೆ ಮೋಕ್ಷವನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಪರಮಾತ್ಮ ಯಶೋಧಾದೇವಿಯನ್ನು ಉದ್ಧಾರ ಮಾಡಬೇಕು ಅನ್ನೋ ಕಾರಣದಿಂದ, ಯಾಕೆ ಮಗ ವರ ಕೊಟ್ಟಿದ್ದಾರೆ ಬ್ರಹ್ಮದೇವರು ಯಶೋಧಾದೇವಿಗೆ, ಮಗನ ಮಾತನ್ನು ಸತ್ಯ ಮಾಡಬೇಕು. ಅದಕ್ಕೆ ನಿಜಭೃತ್ಯ ಭಾಷಿತಂ, ಬ್ರಹ್ಮದೇವರು ಕೊಟ್ಟ ವರನೂ ಸತ್ಯ ಆಗಬೇಕು. ಪರಮಾತ್ಮ ಅಲ್ಲಿ ಹೋಗಿ ಯಶೋಧೆಯನ್ನು ಅನುಗ್ರಹಿಸಬೇಕು. ಯಶೋಧ ಅಂದರೆ ಯಶೋಧ ಮತ್ತು ನಂದಗೋಪ ಇತ್ಯಾದಿಗಳು ಅಂತ ಇಟ್ಕೊಳ್ರಿ ಉಪಲಕ್ಷಣತೆಯ. ಈ ರೀತಿಯಾಗಿ ಪರಮಾತ್ಮ ಅಲ್ಲಿ ಹೋದ. ಮತ್ತಿನ್ನು ಕಂಸಭೀತ್ಯ ಅನ್ನೋದು ಸರಿನಾ? ಸರ್ವಾತ್ಮನ ಅಲ್ಲ. ಯಾಕೆ? ಕಂಸನ ಭಯ ನಮ್ಮ ದೇವರಿಗಿಲ್ಲ. ಅವನಿಗೆ ಯಾರ ಭಯ ಇಲ್ಲ, ಯಾರ ಬಂಧನದಲ್ಲೂ ನಮ್ಮ ಸ್ವಾಮಿ ಇಲ್ಲ. ಸರ್ವತಂತ್ರ ಸ್ವತಂತ್ರ ಅವನಿಗೆ ಯಾರು ಮುಲಾಜು ಇಲ್ಲ ಸ್ವಾಮಿಗೆ. ಇದೇ ಕೃಷ್ಣಾವತಾರದಲ್ಲಿ ಇರುವಂಥ ಕೃಷ್ಣನ ಪೂರ್ವಾವತಾರವೇ ರಾಮಾವತಾರ ಇದೆಯಲ್ಲ, ಆ ರಾಮಾವತಾರದಲ್ಲಿ ತನ್ನ ವಿಶಿಷ್ಟ ಧರ್ಮವನ್ನು ದೇವರು ಹೇಳಿದ್ದಾನೆ. ಪರಮಾತ್ಮ ಸುಂದರಕಾಂಡ ಮುಗೀತು, ಹನುಮಂತ ದೇವರು ಬಂದರು, ಚೂಡಾಮಣಿ ಸ್ವೀಕಾರ ಮಾಡ್ಕೊಂಬಂದು ರಾಮದೇವರಿಗೆ ಸಮರ್ಪಣೆ ಮಾಡಿದ್ರು. ಇನ್ನು ಹೊರಡಬೇಕು ಅಂತ ಸಿದ್ಧರಾದರು. ಹೋಗೋ ಕಾಲಕ್ಕೆ ಸಮುದ್ರ ಅಡ್ಡ ಕೂತಿದೆ, ದಾರಿ ಬಿಡಲಿಲ್ಲ ಸಮುದ್ರ ರಾಜ. ಅಲ್ಲೇ ಕೂತ್ಕೊಂಡ್ರು ರಾಮದೇವರು. ಆ ಸಂದರ್ಭದಲ್ಲೇ ರಾವಣನಿಂದ ತಿರಸ್ಕೃತರಾದ ವಿಭೀಷಣ ರಾಮದೇವರಿಗೆ ಶರಣಾರ್ಥಿಯಾಗಿ ಬಂದ. ನೀಲ, ಮೈಂದ, ವಿವಿಧ, ಸುಗ್ರೀವ, ಜಾಂಬವಂತ, ಅಂಗದ ಉಪಲಕ್ಷಣತೆಯ
ಎಲ್ಲ ಗುಂಪು. ಇವನು ಶತ್ರುಪಕ್ಷದವನು, ಶತ್ರುವಿನ ಸಾಕ್ಷಾತ್ ತಮ್ಮ. ರಾವಣನ ಜೊತೆಗೆ ಯುದ್ಧ ನಿಶ್ಚಯವಾಗಿದೆ. ಆ ರಾವಣನ ತಮ್ಮನೇ ಇಲ್ಲಿ ಬಂದು ನಿಮಗೆ ಶರಣಾರ್ಥಿ ಆಗ್ತಾನೆ ಅಂದರೆ ಇಲ್ಲಿ ಏನೋ ರಾಜಕೀಯ ಕುತಂತ್ರ ಇರುತ್ತೆ. ಇವನಿಂದ ಮುಂದೆ ಆಗಬಹುದಾದ ಅನಾಹುತಗಳು ಸಾಕಷ್ಟಿರಬಹುದು. ಇವನನ್ನು ಸ್ವೀಕಾರ ಮಾಡೋದು ಬೇಡ ಅಂತ ಎಲ್ಲರೂ ಹೇಳಿದರು. ಕೋಟ್ಯಾಂತರ ಕಪಿಗಳು ಜಾಂಬವಂತನ ತನಕ ಎಲ್ಲರೂ ತಗೊಂಡು ದೇವ್ರ ಕೇರೆ ಮಾಡಿ, ಹನುಮಪ್ಪ ನೀನೇನಂತೆ, ಅವಶ್ಯ ಸ್ವೀಕಾರ ಮಾಡು ಸ್ವಾಮಿ. ಹನುಮನ ಮತವೇ ಹರಿಯ ಮತವು. ಹನುಮಂತ ದೇವರು ಹೇಳಿದ್ರು ವಿಭೀಷಣ ಸ್ವೀಕಾರ ಮಾಡುವಂತ, ಸ್ವೀಕಾರ ಮಾಡಿಬಿಟ್ರು. ಆಗ ಪರಮಾತ್ಮ ಅನೌನ್ಸ್ ಮಾಡ್ತಾನೆ, ಅಲ್ಲಪ್ಪ ಬ್ರಹ್ಮಾದಿ ಸಕಲ ದೇವತೆಗಳಿಂದ ಯುಕ್ತವಾಗಿ ಪ್ರತಿಯೊಬ್ಬರು ಹನುಮಂತ ದೇವರು ಸುಂದರಕಾಂಡ ಕಾಲಕ್ಕೆ ಹೇಳಿದ್ದಾರೆ, ವಿರಂಚಿ ಶರ್ವಪೂರ್ವಕಃ ಕಿಮು ತ್ವಂ ಅಲ್ಪಸಾರಕಃ. ಅಲ್ಲೋ ಬ್ರಹ್ಮಾದಿ ಸಕಲ ದೇವತೆಗಳು ಅವರ ವಿಹಿತವಾದ ಆಯುಧಗಳಿಂದ ಏಕಕಾಲಕ್ಕೆ ಪರಮಾತ್ಮನ ಮೇಲೆ ಆಕ್ರಮಣ ಮಾಡಿದ್ರೂ ಕೂಡ ಪರಮಾತ್ಮನ ಕಿರುಬೆರಳಿನ ಉಗುರನ್ನು ಸರಿಸಲಿಕ್ಕೆ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ನೀನು ಯಾವ ಲೆಕ್ಕನೋ ಅಂದರು ಹನುಮಪ್ಪ ರಾವಣಂಗೆ. ಅದೇ ಮಾತು ಇಲ್ಲಿಗೂ ಅನ್ವಯ. ಸಮಗ್ರ ಬ್ರಹ್ಮಾಂಡವನ್ನು ಕಂಟ್ರೋಲ್ ಮಾಡುವ ಜಗತ್ಪತಿಗೆ ಒಬ್ಬ ಕಂಸ ಏನು ಮಾಡ್ಯಾನು? ಒಂದು ಇನ್ಸೆಕ್ಟ್ ಅಷ್ಟೆ ಕೃಷ್ಣ ಪರಮಾತ್ಮನಿಗೆ. ಕಂಸನ ಭೈತ್ಯ ಪರಮಾತ್ಮ ಹೋಗಿದ್ದಲ್ಲ, ಯಶೋಧನ ಉದ್ಧಾರ ಮಾಡಬೇಕಾಗಿತ್ತು, ಒಂದು ಕಾರಣ. ಮತ್ತು ಹೋಗಿದ್ದಾದ್ರೆ ಯಾಕೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ರಿ. ಭಯಪಟ್ಟು ಹೋದ ಅಂತ ಕೇಳಬೇಡ್ರಿ. ಮತ್ತು ಕೃಷ್ಣ ಹೋಗಿದ್ದು ಭಯಪಟ್ಟಲ್ವಾ? ಭಯಪಟ್ಟಲ್ಲ. ಮತ್ತು ಯಾಕೆ ಹೋದ? ಯಾಕೆ ಹೋದ ಅಂತ ಕೇಳ್ರಿ, ಉತ್ತರ ಕೊಡ್ತೀವಿ ಅಂತಾರೆ ಶಾಸ್ತ್ರದಲ್ಲಿ. ಪರಮಾತ್ಮನಿಗೆ ಭಯದಿಂದ ಹೋಗಿದ್ದಲ್ಲ. ಇನ್ನೂ ಒಂದು ಚಮತ್ಕಾರ ತಮಾಷೆ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಏನು ಗೊತ್ತಾ, ಪರಮಾತ್ಮ ಯಾಕೆ ಹೋದ ಅಂದರೆ ಪರಮಾತ್ಮನಿಗೆ ಹೆಂಡತಿನ ಬಿಟ್ಟಿರ್ಲಿಕ್ಕೆ ಆಗಲ್ಲಂತೆ. ಅಲ್ಲಿ ದುರ್ಗಾದೇವಿ ಇದ್ದಾಳೆ, ಹೆಂಡತಿ ಅಲ್ವಾ, ಹೆಂಡತಿನ ನೋಡ್ಬೇಕನ್ನಿಸ್ತು ಸ್ವಾಮಿಗೆ. ಅದಕ್ಕೆ ಹೆಂಡತಿನ ನೋಡಬೇಕು ಅಂತ ವಸುದೇವನ ಮೂಲಕ ಹೊರಟುಬಿಟ್ಟ ದೇವರು. ಸರಿ, ಹೆಂಡತಿನ ನೋಡಬೇಕು ಅಂತ ಹೋಗಿದ್ದೇನೋ ಸರಿ, ಮತ್ತು ಆ ಹೆಂಡತಿ ಅಲ್ಲೇ ಇರದೆ ಇಲ್ಲಿಗೆ ಯಾಕೆ ಬಂದ್ಲು? ನಾಚ್ಕೊಂಡು ಬಂದ್ಬಿಟ್ಲಂತೆ. ಸರ್ವಾಲಂಕಾರ ಭೂಷಿತನಾದ ಜಗತ್ಪತಿಯಾದ ಪರಮಾತ್ಮನ ಸೌಂದರ್ಯವನ್ನು ನೋಡಿ ಆನಂದಿಸುವ ಮಹಾಲಕ್ಷ್ಮೀ ದೇವಿಗೆ ಹುಟ್ಟಿದ ಮಗು ಹೇಗಿರಬೇಕು? ಬೌದ್ಧಾವತಾರೇ ನಾಮಕ್ಷೇತ್ರೆ. ಹುಟ್ಟಿದ ಮಗು ಹೇಗಿರಬೇಕು ಹಾಗಿದ್ದ ದೇವರು, ತಾನು ಹಾಗೆ ಇದ್ದಾಳೆ. ಆ ರೂಪದಲ್ಲಿರುವ ಗಂಡನನ್ನು ನೋಡಲಿಕ್ಕೆ ದುರ್ಗಾದೇವಿಗೆ ನಾಚಿಕೆ ಆಯ್ತಂತೆ. ಅದಕ್ಕೆ ರೂಟ್ ಚೇಂಜ್ ಮಾಡಿಕೊಂಡು ಯಾರು ಶೇಮ್ ಅಂದ್ಬಿಡ್ತಾರೆ ಅಂತ ಪಾಪ ತಾನು ರೂಟ್ ಚೇಂಜ್ ಮಾಡಿಕೊಂಡು ಈ ಕಡೆಯಿಂದ ಬಂದ್ಬಿಟ್ಲು. ತಾತ್ಪರ್ಯ ಅದು ಚಮತ್ಕಾರವಾಗಿ ತಮಾಷೆಯನ್ನು ಮಾಡಿ ಪರಿವಸಾನ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಸರ್ವಾತ್ಮನ ವಸುದೇವ ದೇವಕಿಯ ಮಗನಾಗಿ ಅವತರಿಸಿರುವ ಜಗತ್ಪತಿಯಾದ ಪರಮಾತ್ಮನು ಸರ್ವಾತ್ಮನ ಪ್ರಕೃತಿ ಸಂಬಂಧ ರಹಿತನೇ ಆಗಿದ್ದಾನೆ ಅನ್ನೋದನ್ನು ಶಾಸ್ತ್ರ ತಿಳಿಸುತ್ತೆ. ಈ ರೀತಿ ಕೃಷ್ಣ ಪರಮಾತ್ಮ ಅವತಾರ ಮಾಡೋ ಕಾಲಕ್ಕೆ ವಸುದೇವನ ಕೈಯಿಂದ ಆ ಕೂಸನ್ನು ಕರ್ಕೊಂಡು ವಿಘ್ನಗಳನ್ನೆಲ್ಲ ಕರಸ್ತದೇವಸ್ಯ ಕುತೋಂತರಾಯ ಅಂತಾರೆ ರಾಜರು. ಆ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ವಸುದೇವ ಕರ್ಕೊಂಡು ಹೋಗಿ ಯಾವ ನಂದಗೋಪನ ಮನೆಗೆ ಹೋಗಿ ಯಶೋದಮ್ಮನ ಪಕ್ಕದಲ್ಲಿ ಕೂಸನ್ನು ಮಲಗಿಸಿ ಯಶೋದಮ್ಮನ ಪಕ್ಕದಲ್ಲಿದ್ದ ಕೂಸನ್ನು ದುರ್ಗಾದೇವನ ಕರ್ಕೊಂಡು ಇಲ್ಲಿ ಬಂದರು ಎಂಬ ವಿಚಾರ ತಿಳಿಸ್ತಾರೆ. ಆಮೇಲೆ ಕಂಸನಿಗೆ ಮಹಾಲಕ್ಷ್ಮೀ ದೇವಿನೇ ತಾನು ಮರಣವಾರ್ತೆಯನ್ನು ಕಂಸನಿಗೆ ಸಮರ್ಥನೆ ಮಾಡಿ ಅವನಿಗೆ ಕನ್ಫರ್ಮ್ ಮಾಡ್ತಾಳೆ ಎಂಬ ವಿಚಾರ ತಿಳಿಸ್ತಾರೆ. ಇಷ್ಟು ಕೃಷ್ಣಾವತಾರದ ಪರ್ಯಂತ ಆಯಿತು. ಈಗ ನಿನ್ನೆ ಇವತ್ತು ಹಾಕ್ಕೊಂಡ ಪ್ರಶ್ನೆಗೆ ಉತ್ತರವನ್ನು ಗಮನಿಸಬೇಕು. ನಿನ್ನೆ ಪ್ರಶ್ನೆ ಹಾಕ್ಕೊಂಡ್ವಿ, ಇವತ್ತು ಅದೇ ಹಾಕ್ಕೊಂಡ್ವಿ. ಏನು? ವಸುದೇವ ದೇವಕಿಯರಲ್ಲೇ ಮಗನಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡಲಿಕ್ಕೆ ಏನು ಕಾರಣ? ನಂದಗೋಪನ ಮನೆಗೆ ಕೆಲವೇ ನಿಮಿಷಗಳಲ್ಲಿ ಬರಲಿಕ್ಕೆ ಏನು ಕಾರಣ? ಮಧ್ಯರಾತ್ರಿ ಅವತಾರ ಮಾಡಲಿಕ್ಕೆ ಏನು ಕಾರಣ? ಅಷ್ಟಮಿ ತಿಥಿಯನ್ನು ಆರಿಸ್ಕೊಂಡಿದ್ದಕ್ಕೇನು ಕಾರಣ? ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದ್ದಕ್ಕೇನು ಕಾರಣ? ಹೀಗೆಲ್ಲ ಅನೇಕ ಸಂದೇಹಗಳಿದೆ. ಇದಕ್ಕೆಲ್ಲ ಉತ್ತರ ನಾಳೆ ಹೇಳೋಣ. ಕೃಷ್ಣಾರ್ಪಣಮಸ್ತು. ಆಮೇಲೆ ಭಕ್ತಾದಿಗಳಲ್ಲಿ ಶ್ರೀಮದ್ ಭಾಗವತ ದಶಮಸ್ಕಂದದ CD ಆಗಿದೆ. ಇದು 100 ರೂಪಾಯಿ ಒಂದು CD. 7 ಗಂಟೆ ಪ್ರವಚನ ಇದರಲ್ಲಿದೆ. ಇದು ಆಸಕ್ತ ಭಕ್ತರು ಬೇಕಾದವರು ತಗೋಬಹುದು. ಕರಸ್ಥ ದೇವಸ್ಯ ಕುತೋಂತರಾಯ ಕೃಷ್ಣ ಪರಮಾತ್ಮನನ್ನು ಕೈವರೆಗೂ ತಂದು ನಿಲ್ಲಿಸಿದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಸೌದೆ ಮಾದರಾಜ ಮಠದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ, ಶ್ರೋತೃಂದಕ್ಕೂ ಧನ್ಯವಾದ ಹೇಳ್ತಾ ಇವತ್ತಿನ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.